ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ತಿಲಾಪಿಯಾ ಮೀನುಮರಿ ಉತ್ಪಾದನೆ ಹಾಗೂ ಪಾಲನೆಯನ್ನು ಕುರಿತು ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿಯ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಲ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಯೋಗೀಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ತಿಲಾಪಿಯಾ ಮೀನುಮರಿ ಉತ್ಪಾದನೆ, ಪಾಲನೆ, ಸಾಕಾಣಿಕೆ ಈ ಎಲ್ಲದರ ಬಗ್ಗೆನೂ ಕೂಡ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಎಲ್ ಅಂತೇಳಿ. ನಾನು ಮೀನುಗಾರಿಕಾ ಸಹಾಯಕ ನಿರ್ದೇಶಕನಾಗಿ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರ ಕರಿಮುದ್ದನಹಳ್ಳಿ, ಹುಣಸೂರು ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇದು ರಾಜ್ಯದ ಪ್ರಥಮವಾದ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರ ಆಗಿದೆ. ಕಳೆದ 3 ವರ್ಷದಿಂದ ಇದನ್ನು ಸಕ್ಸಸ್ಫುಲಿ ನಡೆಸ್ತಾ ಇದ್ದೀವಿ. ಈಗಲೂ ಸಹಿತ ಅದು ಬೇಡಿಕೆ ಅನುಗುಣವಾಗಿ ನಾವು ಉತ್ಪಾದನೆಯನ್ನು ನಿರ್ವಹಿಸಿ ರೈತರುಗಳಿಗೆ ತಿಲಾಪಿಯಾ ಮೀನುಮರಿನ ಸರಬರಾಜು ಮಾಡೋದು ಪ್ರಮುಖ ಉದ್ದೇಶವಾಗಿ ಕೊಡ್ತಾ ಇದ್ದೀವಿ. ಮತ್ತು ಕೇಂದ್ರದಲ್ಲಿ ನಾವು ಅಳವಡಿಸಿರೋ ಎಲ್ಲ ಸಿಸ್ಟಮ್ ಹೇಗಿದೆ ಅಂದರೆ, ತಿಲಾಪಿಯಾ ಮೀನು ಉತ್ಪಾದನೆಗೆ ಏನು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ಸ್ಟ್ಯಾಂಡರ್ಡಲ್ಲೇ ನಾವು ಮೀನುಮರಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ಮುಖ್ಯ ಉದ್ದೇಶ ಏನಂದರೆ, ರೈತರಿಗೆ ಕ್ವಾಲಿಟಿಯಾದ ಮೀನುಮರಿಗಳು ಸಪ್ಲೈ ಆಗಬೇಕು ಅಂತೇಳಿ. ಈಗ ತಿಲಾಪಿಯಾ ಮೀನುಮರಿ ಅನ್ನೋದು ನಿಮಗೆ ಬೇರೆ ಬೇರೆ ಸಪ್ಲೈಯರು ಅವರಿಂದ ಕಡಿಮೆ ಇದರಲ್ಲಿ ಸಿಗ್ಬೋದು. ಬಟ್ ಉತ್ಪಾದನೆಯಲ್ಲಿ ಅದರದೇ ಆದ ಕ್ರಮಗಳಿದೆ, ಒಂದು ಪ್ರೋಟೋಕಾಲ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ನಾವು ಎಲ್ಲೂ ಬ್ರೇಕ್ ಮಾಡ್ತಾಯಿಲ್ಲ. ಉತ್ಪಾದನೆ ಏನು ಪೂರಕವಾಗಿ ಬೇಕೋ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಾವು ಅಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಯಾಕಂದರೆ ಉತ್ತಮ ತಳಿಯ ಮೀನುಮರಿಗಳು ರೈತರಿಗೆ ಹೋಗಿ ತಲುಪಬೇಕು. ಆ ಮೂಲಕ ರೈತರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಇದು 6 ತಿಂಗಳ ಬೆಳೆ, ವರ್ಷದಲ್ಲಿ 2 ಬೆಳೆ ತೆಗಿಬೋದು, 2 ಸಲ ಇದನ್ನು ಉತ್ಪಾದನೆ ಮಾಡ್ಕೊಳ್ಬೋದು. ಆ ಎಲ್ಲ ಕ್ರಮಗಳು ರೈತರಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಎಲ್ಲ ಕ್ರಮಗಳನ್ನ ಮಾಡ್ತಾಯಿದ್ವಿ. ಮೊದಲನೇದಾಗಿ ತಿಲಾಪಿಯಾ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಗೆಂಡೆ ಮೀನುಗಳ ನಂತರ 2ನೇ ಮೋಸ್ಟ್ ಕಲ್ಚರಬಲ್ ವೆರೈಟಿ, ಅಂದರೆ ಉತ್ಪಾದನೆ ಮಾಡ್ತಾ ಇರೋಂಥ ವೆರೈಟಿ, ಎಲ್ಲರೂ ಕಲ್ಚರ್ ಮಾಡ್ತಾ ಇರೋಂಥ ವೆರೈಟಿ. ಏನಕ್ಕೆ ಅಂದರೆ ಇದ್ರದ್ದು ಡಿಮ್ಯಾಂಡು ಲೋಕಲಿನೂ ಅಷ್ಟೇ, ಮಾರ್ಕೆಟ್ನಲ್ಲಿ ಇದ್ರದ್ದೇ ಆದಂಥ ಸಪ್ರೇಟ್ ಡಿಮ್ಯಾಂಡ್ ಇದೆ. ಇದು ಮಾರ್ಕೆಟ್ನಲ್ಲಿ ಈ ಫಿಶ್ ಇಲ್ಲಾಂದರೆ ಮೋಸ್ಟ್ಲಿ ಯಾವ ಫಿಶ್ಶು ಕಂಟಿನ್ಯೂಸ್ ಆಗಿ ನಿಮಗೆ ವರ್ಷಪೂರ್ತಿ ಸಿಗೋದಿಲ್ಲ. ಯಾಕಂದರೆ ಈ ಮೀನು ವರ್ಷಪೂರ್ತಿ ಬೆಳೀಬೋದಂಥ ಜಾತಿ. ವರ್ಷಪೂರ್ತಿ ನಿಮಗೆ ಮೀನುಮರಿನೂ ಅವೈಲಬಲ್ ಇದೆ, ವರ್ಷಪೂರ್ತಿ ಮೀನು ಸಹಿತ ಉತ್ಪಾದನೆ ಆಗ್ತಾಯಿದೆ. ಹಾಗಾಗಿ ಈ ತಿಲಾಪಿಯಾ ಮೀನುಮರಿ ಉತ್ಪಾದನೆ ನಮ್ಮ ಕೇಂದ್ರದಲ್ಲಿ ಮಾಡ್ತಾಯಿದ್ದೀವಿ. ತಿಲಾಪಿಯಾ ಮೀನುಮರಿ ಏನಕ್ಕೆ ಅಂದರೆ, ಒಂದು ಫಸ್ಟ್ ಹೇಳಿದೆ, ವರ್ಷದಲ್ಲಿ 2 ಬೆಳೆಗಳನ್ನ ತೆಗಿಬೋದು ಉತ್ಪಾದನೆಯಲ್ಲಿ. ಮತ್ತು ಇದು ಬೇರೆ ಸ್ವಲ್ಪ ವೆರೈಟಿಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹಾರ್ಡಿ ವೆರೈಟಿ, ಗಟ್ಟಿಯಾದ ತಳಿ ಸ್ವಲ್ಪ. ಮತ್ತು ಎಲ್ಲ ರೀತಿಯ ಪೂರಕ ಆಹಾರಗಳನ್ನು ಇದು ಸೇವಿಸುತ್ತೆ. ಮತ್ತು ಸ್ವಲ್ಪ ಹಾರ್ಡಿ ವೆರೈಟಿ, ನೀರಿನ ಕ್ವಾಲಿಟಿ ಸಣ್ಣಪುಟ್ಟ ವೇರಿಯೇಷನ್ ಆದ್ರೂ ಅಥವಾ ವಾಟರಲ್ಲಿ ಏನಾದ್ರು ಸಣ್ಣಪುಟ್ಟ ವೇರಿಯೇಷನ್ಸ್ ಇದ್ರೂ ತಡ್ಕೊಂಡು ಮೀನು ಬೆಳೆಯುವಂಥ ಒಂದು ವೆರೈಟಿ. ಹಾಗಾಗಿ ಈ ವೆರೈಟಿನ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಮತ್ತು ಕೇಂದ್ರದಲ್ಲಿ ಉತ್ಪಾದನೆ ಆಗ್ತಿರೋಂಥ ತಿಲಾಪಿಯಾ ಮರಿಗಳು ಎಲ್ಲದೂ ಗಂಡು ಜಾತಿಯ ಮರಿಗಳು. ಉತ್ಪಾದನೆ ಗಂಡು ಜಾತಿ ಆಗ್ತಾಯಿಲ್ಲ, ಉತ್ಪಾದನೆ ಆದ ನಂತರ ಎಲ್ಲ ಮೀನು ಮರಿಗಳನ್ನು ಸಹಿತ ನಾವು ಗಂಡಾಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಕನ್ವರ್ಟ್ ಮಾಡೋ ಉದ್ದೇಶ ಏನಂದರೆ, ತಿಲಾಪಿಯಾದಲ್ಲೇ ಗಂಡು ಮೀನು ಫಾಸ್ಟಾಗಿ ಬೆಳೆಯುವಂಥ ಒಂದು ವೆರೈಟಿ. ಹೆಣ್ಣು ಮತ್ತು ಗಂಡುಗಳಲ್ಲಿ ತಿಲಾಪಿಯಾ ಏನಂದರೆ 2 ರಿಂದ 3 ತಿಂಗಳಿಗೆ ಅದು ಮೆಚುರಿಟಿ ಬಂದುಬಿಡುತ್ತೆ, ಪ್ರೌಢಾವಸ್ಥೆಗೆ ತಲುಪಿಡುತ್ತೆ. ಒಂದ್ಸಲಿ ಪ್ರೌಢಾವಸ್ಥೆಗೆ ತಲುಪಿದಾದಲ್ಲಿ ಹೆಣ್ಮೀನೇ ಅಂದರೆ ಉತ್ಪಾದನೆ ಕಡೆಗೆ ಅದ್ರ ಗಮನ ಜಾಸ್ತಿ, ಉತ್ಪಾದನೆ ಕಡೆ ಅದು ಹೋಗೋದ್ರಿಂದ ಅದು ದೇಹದ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಹೆಣ್ಮೀನಿನ ಬೆಳವಣಿಗೆ ಏನಿದೆ 6 ತಿಂಗಳಾದ್ರೂ ಕುಂಠಿತವಾಗಿ ಕಡಿಮೆ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಗಂಡು ಜಾತಿ ಮೀನುಗಳೇನೆಂದರೆ ಉತ್ಪಾದನೆ ಇದ್ರೂ ಸಹಿತ ಅದ್ರ ದೇಹದ ಬೆಳವಣಿಗೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ಉತ್ಪಾದನೆ ಕ್ರಮದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಉತ್ಪಾದನೆ ಅಂತ ಎಲ್ಲ ಮರಿಗಳನ್ನು ಪರ್ಮಿಷನ್ ಇರುವಂಥ ಹಾರ್ಮೋನ್ ಟ್ರೀಟ್ಮೆಂಟ್ ಮೂಲಕ ಗಂಡು ಮೀನುಗಳಾಗಿ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಸುಮಾರು 92 ರಿಂದ 95 ಭಾಗದಷ್ಟು ಕನ್ವರ್ಷನ್ ಇರುತ್ತೆ. ಯಾಕಂದರೆ ನಾವು ಫೀಡ್ನಲ್ಲಿ ಅದನ್ನು ಹಾರ್ಮೋನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಪರ್ಮಿಷನ್ ಇರುವಂಥ ಹಾರ್ಮೋನ್ನ ಮೀಥೈಲ್ ಟೆಸ್ಟೋಸ್ಟೆರಾನ್ ಅಂತ ಕರಿತೀವಿ. ಆ ಹಾರ್ಮೋನ್ನ ಅದಕ್ಕೆ ಆಹಾರವಾಗಿ ಕೊಟ್ಟು 21 ದಿನಗಳ ಕಾಲ ಇಂಡೋರ್ನಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಗಂಡಾಗಿ ಕನ್ವರ್ಟ್ ಮಾಡ್ತೀವಿ. 6 ತಿಂಗಳು ಬೆಳೆ ಅವಧಿ ಅಂತ ನಾವು ಹೇಳ್ತಾ ಇದ್ದೀವಿ. 6 ತಿಂಗಳು ಬೆಳೆ ಅವಧಿಯಲ್ಲಿ ಇದು ಮರಿಗಳನ್ನ ಉತ್ಪಾದನೆ ಮಾಡೋದಿಲ್ಲ. ಅಂದರೆ ಒಂಥರ ಇದು ಸ್ಟೆರಲ್ ಆಗಿರುತ್ತೆ, ಎಲ್ಲ ಜಾತಿ ಮರಿಗಳು ಗಂಡ ಕನ್ವರ್ಟ್ ಆಗಿರೋದ್ರಿಂದ ಅದ್ರ ಗೊನಾಡಲ್ ಡೆವಲಪ್ಮೆಂಟ್ ಬಗ್ಗೆ ಹೋಗಿರಲ್ಲ ಗಮನ. ಹಾಗಾಗಿ ಎಲ್ಲ ಸ್ಟೆರಲ್ ಆಗಿರುತ್ತೆ. ಹಾಗಾಗಿ ಏನು ನಾವು ಆಹಾರ ಕೊಡ್ತೀವಿ, ಹೆಚ್ಚುವರಿ ಆಹಾರ ಆಗಲಿ ನ್ಯಾಚುರಲ್ ಆಹಾರ ಆಗಲಿ ಏನು ನೀರಿನಲ್ಲಿ ಇರುತ್ತೋ ಆ ಎಲ್ಲ ಆಹಾರವು ಸಹಿತ ದೇಹದ ಬೆಳವಣಿಗೆಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಉತ್ತಮವಾದ ಆಹಾರ ಕನ್ವರ್ಷನ್ ಇದರಲ್ಲಿ ತಿಲಾಪಿಯಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಫಾರ್ಮಲ್ಲಿ ಉತ್ಪಾದನೆ ಅಂತ ಎಲ್ಲ ಮರಿಗಳು ಆಲ್ಮೇಲ್ ತಿಲಾಪಿಯಾ ಅಂತ ಕರಿತೀವಿ ನಮ್ಮ ಫಾರ್ಮ್ನ. ಸೊ ಉತ್ಪಾದನೆ ಆಗ್ತಿರೋದು ಆಲ್ಮೇಲ್ ತಿಲಾಪಿಯಾ ಪ್ರೊಡಕ್ಷನ್ ಯೂನಿಟ್ ರೈತರುಗಳಿಗೆ ತಲುಪಿಸ್ತಾ ಇದ್ದೀವಿ. ಕೇಂದ್ರದಲ್ಲಿ ಇನ್ನು ಉತ್ಪಾದನೆ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕೇಂದ್ರದಲ್ಲಿ ನಾವು ಏನು ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋಂಥ ಪ್ರೋಟೋಕಾಲನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈ ಗಿಫ್ಟ್ ತಿಲಾಪಿಯಾ ಅಂತಾರಲ್ಲ, ಎಸ್ ಸರ್. ಏನು ಸರ್ ಹಾಗಂದ್ರೆ? ಎಸ್ ಸರ್, ನಮ್ಮಲ್ಲಿ ಈಗ ತಿಲಾಪಿಯಾ ಅನ್ನೋದು ಒಂದು ಫ್ಯಾಮಿಲಿ ಸಹಿತ.
ಈಗ ನಮ್ಮಲ್ಲಿ ನಾವು ಉತ್ಪಾದನೆ ಮಾಡ್ತಿರೋದು ಗಿಫ್ಟ್ ತಿಲಾಪಿಯಾ. ಗಿಫ್ಟ್ ಅಂದರೆ ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ. ಹಾಗೆ ತಿಲಾಪಿಯಾ ಅನ್ನೋದು ಮೂಲತಃ ಆಫ್ರಿಕಾದಿಂದ ಬಂದಿರುವಂಥ ವೆರೈಟಿ. ಬಟ್ ಇದು ಎಲ್ಲ ದೇಶಗಳಲ್ಲೂ, ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹಿತ ಇದೆ. ಅಂದರೆ ಎಲ್ಲ ದೇಶಗಳಲ್ಲಿ ಇದ್ದಾಗ ಆಯಾ ಏರಿಯಾಗೆ ತಕ್ಕಂಗೆ ಅದರದ್ದು ಒಂದೊಂದು ವೆರೈಟಿಯಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಈಗ ಒಂದು ಜಾಗದಲ್ಲಿ ಇರೋಂಥ ಮೀನುಗಳು ಉತ್ಪಾದನೆ ಅಂದರೆ ದೇಹದ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗ್ತಿರುತ್ತೆ. ಇನ್ನೊಂದು ಜಾಗದಲ್ಲಿ ಇರೋಂಥದ್ದು ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ದೇಶಗಳ ಇರೋಂಥ ಸ್ಪೆಸಿಮನ್ನ ತೊಗೊಂಡು ವರ್ಲ್ಡ್ ಫಿಶ್ ಸೆಂಟರ್ ಮಲೇಷಿಯಾ ಅನ್ನೋದೇನಿದೆ ಅದು ಒಂದು ಗಿಫ್ಟ್ ವೆರೈಟಿ ಅನ್ನೋದನ್ನ ಇಂಪ್ರೂವ್ಡ್ ಆಗಿ ಡೆವಲಪ್ ಮಾಡಿದೆ. ಎಲ್ಲ ವೆರೈಟಿಗಳಿಂದ ತೊಗೊಂಡು ಅದರಲ್ಲಿರೋ ಒಳ್ಳೆ ಅಂಶಗಳನ್ನ ತೊಗೊಂಡು ಈಗ ಇಂಟರ್ನ್ಯಾಷನಲಲ್ಲಿ ಯೂಸ್ ಮಾಡ್ತಿರೋಂಥ ತಿಲಾಪಿಯಾದಲ್ಲಿ ಹೈಯೆಸ್ಟ್ ವೆರೈಟಿ ಅಂದರೆ ಗಿಫ್ಟ್ ವೆರೈಟಿ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿಯಾ. ಸೊ ಈ ವೆರೈಟಿಗೆ ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ದೇಹದ ಬೆಳವಣಿಗೆ ತುಂಬ ಬೇಗನೆ ಬೆಳವಣಿಗೆ ಆಗ್ತಾ ಇರುತ್ತೆ, ಎಲ್ಲ ರೀತಿಯ ಆಹಾರಗಳನ್ನು ಇದು ಸ್ವೀಕರಿಸುತ್ತೆ. ಸ್ವಲ್ಪ ಹಾರ್ಡಿ ವೆರೈಟಿ, ಸ್ವಲ್ಪ ಟೆಂಪ್ರೇಚರ್ ಆಗಲಿ ಅಥವಾ ಆಕ್ಸಿಜನ್ ಕಡಿಮೆ ಆಗಿದ್ದಾಗಲಿ ಇಂಥದ್ದಾದರೂ ಸ್ವಲ್ಪ ತಡ್ಕೊಳ್ಳೋಂಥ ಕೆಪಾಸಿಟಿ ಇರೋಂಥದ್ದು. ಹಾಗಾಗಿ ಇದನ್ನು ವರ್ಲ್ಡ್ ವೈಡ್ ಯೂಸ್ ಮಾಡ್ತಿರೋಂಥ ಒಂದು ಇಂಪ್ರೂವ್ಡ್ ವೆರೈಟಿ ಸರ್. ಓಕೆ. ಈಗ ಆ ತಳಿಯ ಮೀನು ಮರಿಗಳನ್ನು ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ. ಓಕೆ, ಅಲ್ಲಿಂದ ಶುರು ಮಾಡಿ ಸರ್. ಎಸ್ ಸರ್. ಈ ತಳಿಗಳನ್ನು ಸಹಿತ ನಾವೇನಂದರೆ ಈ ಗಿಫ್ಟ್ ವೆರೈಟಿ ತಾಯಿ ಮೀನುಗಳು ಪ್ರಮುಖವಾದ ಪಾತ್ರ ಆಗುತ್ತೆ. ಯಾವುದೇ ಉತ್ಪಾದನಾ ಕೇಂದ್ರದಲ್ಲಿ ತಾಯಿ ಮೀನುಗಳ ಪಾಲನೆ, ಪೋಷಣೆ ಮತ್ತು ಅದರಿಂದ ಉತ್ಪಾದನೆ ಮಾಡಿಕೊಳ್ಳೋದು ತುಂಬ ಪ್ರಮುಖವಾದದ್ದು. ನಾವು ಈ ತಾಯಿ ಮೀನುಗಳನ್ನು ಸಹಿತ ಯಾವುದೋ ಬೇರೆ ಕಡೆಯಿಂದ ಅಥವಾ ನಾವೇ ಲೋಕಲಿ ಕಲೆಕ್ಟ್ ಮಾಡಿದಂತಲ್ಲ. ಗಿಫ್ಟ್ ವೆರೈಟಿ ಅನ್ನೋದು ನಮ್ಮ ದೇಶಕ್ಕೆ ಬಂದಿದ್ದು ಮಲೇಷಿಯಾದ ವರ್ಲ್ಡ್ ಫಿಶ್ ಸೆಂಟರ್ ಅಂತ ಏನು ಹೇಳಿದ್ವಿ, ಅಲ್ಲಿಂದ RGCA ವಿಜಯವಾಡದವರು ಅಲ್ಲಿಂದ ಅವ್ರದ್ದು ಇದ್ರ ಮೂಲಕ ತೊಗೊಂಡು ಒಂದು ಫ್ಯಾಮಿಲಿನ ಸೆಟಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಕೋಹಾರ್ಟ್ ಫ್ಯಾಮಿಲೀಸ್ ಅಂತ ಮಾಡ್ಕೊಳ್ತಾರೆ. ಅವರು ಆ ಫ್ಯಾಮಿಲಿಗಳಿಂದ ಪ್ರತಿ ಜನ್ರೇಷನ್ನ ಬ್ರೂಡ್ ಸ್ಟಾಕ್ನ ಡೆವಲಪ್ ಮಾಡ್ತಾ ಇರ್ತಾರೆ, ತಾಯಿ ಮೀನುಗಳನ್ನ ಡೆವಲಪ್ ಮಾಡ್ತಾರೆ. ನಾವು ಅವರಿಂದ ತಾಯಿ ಮೀನುಗಳನ್ನ ಖರೀದಿಸಿ ಆ ತಾಯಿ ಮೀನುಗಳನ್ನ ನಮ್ಮ ಪಾಲನಾ ಕೇಂದ್ರದಲ್ಲಿ ಸುಮಾರು 6-7 ತಿಂಗಳು ಪಾಲನೆ ಮಾಡಿ ಅದರಿಂದ ಉತ್ಪಾದನೆ ಅಂತ ಮರಿಗಳನ್ನ ಮಾತ್ರ ನಾವು ರೈತರಿಗೆ ಕೊಡುವಂಥದ್ದು. ಸೊ ಉತ್ಪಾದನೆ ಮರಿಗಳನ್ನು ನಾವು ಬರೀ ರೈತರಿಗೆ ಮಾತ್ರ ಕೊಡ್ತೀವಿ ಹೊರತು ಆ ಉತ್ಪಾದನೆ ಮರಿಗಳನ್ನು ನಾವು ಹೊಸದಾಗಿ ಮತ್ತೆ ಬ್ರೂಸ್ಟಾಕ್ ಡೆವಲಪ್ಮೆಂಟ್ ಆಗಲಿ ಅಥವಾ ಬೇರೆ ಕಡೆ ಬ್ರೂಸ್ಟಾಕ್ ಕೊಡೋದಾಗಲಿ ಮಾಡೋದಿಲ್ಲ. ಯಾಕಂದರೆ ನಮ್ಮಲ್ಲಿರೋ ತಾಯಿ ಮೀನುಗಳು ಒಂದು ಜನ್ರೇಷನ್ದು ತಾಯಿ ಮೀನುಗಳಿದೆ, ಅದರಿಂದ ಬರೋ ನೆಕ್ಸ್ಟ್ ಜನ್ರೇಷನ್ ಮಾತ್ರ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಸೊ ಅದನ್ನೊಂದು 2-3 ವರ್ಷ ನಾವು ಯೂಸ್ ಮಾಡ್ತೀವಿ. 3 ವರ್ಷ ಆದ ನಂತರ ಮತ್ತೆ ಹೊಸ ತಾಯಿ ಮೀನುಗಳನ್ನ ನಾವು RGCA ವಿಜಯವಾಡದಿಂದನೇ ಪ್ರೊಕ್ಯೂರ್ ಮಾಡ್ಕೊಳ್ತೀವಿ, ಅಲ್ಲಿಂದ ಮತ್ತೆ ಉತ್ಪಾದನೆ ಮುಂದುವರಿಸ್ತೀವಿ. ಏನಕ್ಕೆ ಇದು ಪ್ರೋಟೋಕಾಲ್ ಅಂದರೆ ತಾಯಿ ಮೀನುಗಳ ಪಾತ್ರ ತುಂಬ ಚೆನ್ನಾಗಿರಬೇಕು, ಒಂದು ಜನ್ರೇಷನ್ ತಾಯಿ ಮೀನುಗಳಿರಬೇಕು, ಅದರಿಂದ ಬರೋ ಆಫ್ಸ್ಪ್ರಿಂಗ್ಸ್ಗಳು ಎಲ್ಲ ರೀತಿ ಕ್ವಾಲಿಟಿಯಾಗಿ ಇರುತ್ತೆ. ಇಲ್ಲಾಂದರೆ ಇನ್ಬ್ರೀಡಿಂಗ್ ಅಂತ ಏನು ಕರಿತೀವೋ ಅದು ಪಾಸಿಬಲ್ ಇರೋದ್ರಿಂದ ನಾವು ಈಗ 3 ವರ್ಷ ಆಯಿತು ನಮ್ಮದು ಕೇಂದ್ರ ಪ್ರಾರಂಭವಾಗಿ. ಫಸ್ಟ್ನೇ ಬ್ರೂಸ್ಟಾಕ್ನ 3 ವರ್ಷ ಆಗಲೇ ಯೂಸ್ ಮಾಡಿ 4ನೇ ವರ್ಷ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀವಿ. ಈಗಾಗಲೇ 2ನೇ ಜನ್ರೇಷನ್ದು ನೆಕ್ಸ್ಟ್ ಜನ್ರೇಷನ್ದು ತಾಯಿ ಮೀನುಗಳನ್ನ ತಂದು ಆಗಲೇ ಪಾಲನೆಯಲ್ಲಿ ಇಟ್ಟಿದ್ದೀವಿ. ಇನ್ನೊಂದು 2 ತಿಂಗಳು ಆದ ತಕ್ಷಣ ಅದನ್ನು ಸಹಿತ ಉತ್ಪಾದನೆಗೆ ಬಳಸ್ತೀವಿ. ಅದು ಉತ್ಪಾದನೆಗೆ ರೆಡಿ ಆದ ತಕ್ಷಣ ನಮ್ಮ ಹಳೆ ಸ್ಟಾಕ್ಗಳನ್ನ ನಾವು ಡಿಸ್ಕೌಂಟ್ ಮಾಡ್ಕೊಳ್ತೀವಿ. ಇದು ಪ್ರಮುಖವಾದ ಪಾತ್ರ ಸರ್ ತಾಯಿ ಮೀನು. ತಾಯಿ ಮೀನು ಅಷ್ಟೇನಾ, ತಂದೆ ಮೀನಿರಲ್ವ ಇದಕ್ಕೆ? ಎಸ್ ಸರ್, ತಾಯಿಗಳು ಅಂದರೆ 2 ಸರ್, ಪೇರೆಂಟ್ಸ್. ಎಸ್ ಸರ್, ಗಂಡು ಮತ್ತು ಹೆಣ್ಣು 2 ಜಾತಿ ಮೀನುಗಳನ್ನ ನಾವು ಅಲ್ಲಿಂದ ತರ್ತೀವಿ. ಸಣ್ಣ ಮರಿಗಳನ್ನ ತರ್ತೀವಿ. ಸಣ್ಣ ಮರಿಗಳನ್ನ ನಮ್ಮಲ್ಲಿ 6-7 ತಿಂಗಳು ಬೆಳೆಸಿ, 6-7 ತಿಂಗಳು ಬೆಳೆಸಿದ್ರೆ ಸುಮ್ಮನೆ ಅದು ನೀರಲ್ಲಿ ಹಾಕಿ ಬೆಳೆಯೋದಿಲ್ಲ ಸರ್. ಅದೇನಿದ್ರೆ ನಾವು ಫಸ್ಟ್ 2,000 ಮರಿಗಳನ್ನ ತಂದಿದ್ದೆ ಆದರೆ ಅದನ್ನು 2,000 ಮರಿಗಳನ್ನ 2 ಆಪದಲ್ಲಿ ಸಪ್ರೇಟಾಗಿ ಇಟ್ಟಿರ್ತೀವಿ, ಒಂದೊಂದು 1,000 ಮರಿ ಥರ. 3 ತಿಂಗಳಾದಮೇಲೆ ಆ 2 ಆಪ ಇರೋಂಥ ತಾಯಿ ಮೀನುಗಳು 40 ಆಪ ಆಗಿರುತ್ತೆ. ಅಂದರೆ ಅಷ್ಟು ಬಗೆಯಾಗಿ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ 2 ತಿಂಗಳು ಸೈಜ್ ವೈಸ್ ಅದನ್ನು ಸೆಗ್ರೇಟ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ನಾವು ತಿಲಾಪಿಯಲ್ಲಿ ಸೈಜ್ ವೈಸ್ ನೀವು ಸೆಗ್ರೇಟ್ ಮಾಡಿದಾಗ ಒಂದೇ ರೀತಿಯ ಬೆಳವಣಿಗೆ ಸಿಗುತ್ತೆ ನಿಮಗೆ. ಯಾಕಂದರೆ ಆಹಾರ ಕ್ರಮಗಳು ಸಣ್ಣದಕ್ಕೆ ಸಣ್ಣ ಕಾಳು ಕೊಡಬೇಕು, ದೊಡ್ಡದಕ್ಕೆ ದೊಡ್ಡ ಕಾಳು ಕೊಡಬೇಕು. ಸಪೋಸ್ 2 ಸಣ್ಣ ಮತ್ತು ದೊಡ್ಡ ಮೀನುಗಳು ಒಟ್ಟಿಗೆ ಇಟ್ಟು ನಾವು ಆಹಾರ ಕೊಟ್ಟಿದ್ದೆ ಆದರೆ ಸಣ್ಣ ಕಾಳು ಕೊಟ್ಟರೆ ಎಲ್ಲದೂ ದೊಡ್ಡ ಮೀನೇ ತಿನ್ನೋ ಹೊರತು ಸಣ್ಣ ಮೀನಿಗೆ ಸಿಗಲ್ಲ. ಆವಾಗ ಸಣ್ಣ ಮೀನುಗಳು ಸಾಯೋ ಚಾನ್ಸಸ್ ಆಗಲಿ, ವೀಕ್ ಆಗೋ ಚಾನ್ಸಸ್ ಆಗಲಿ, ಗ್ರೋತ್ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಸೈಜ್ ವೈಸು ಪ್ರತಿ ವಾರ ಅದನ್ನು ಸೆಗ್ರೇಟ್ ಮಾಡ್ತಾ ಇರ್ತೀವಿ. 2 ತಿಂಗಳಾದಮೇಲೆ ಆ ಸೈಜ್ ವೈಸ್ ಸೆಗ್ರೇಟ್ ಆಗಿರೋ ಮೀನುಗಳನ್ನ ಸೆಕ್ಸ್ ವೈಸ್ ಸೆಗ್ರೇಟ್ ಮಾಡ್ತಾ ಹೋಗ್ತೀವಿ. ಗಂಡು ಮತ್ತು ಹೆಣ್ಣು ಮೀನುಗಳನ್ನ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ತಿಲಾಪಿಯಲ್ಲಿ ನಾವು ಗಂಡು ಮತ್ತು ಹೆಣ್ಣುಗಳನ್ನ ಸಪ್ರೇಟಾಗಿ ಇಟ್ಟಿರ್ತೀವಿ. ನಾವು ಯಾವಾಗ ಅದನ್ನು ಮರಿಗಳು ಉತ್ಪಾದನೆ ಮಾಡಬೇಕು ಅದನ್ನು ಬ್ರೀಡಿಂಗ್ ಪೂಲಿಗೆ ತೊಗೊಂಡು ಹೋಗ್ತೀವಿ. ಬ್ರೀಡಿಂಗ್ ಪೂಲಲ್ಲಿ ಗಂಡು ಮತ್ತು ಹೆಣ್ಣು ಮೀನುಗಳನ್ನ ಒಂದು 6 ಮೀಟ್ರ್ ಬೈ 3 ಮೀಟ್ರ್ ಹಾಪದಲ್ಲಿ 1:2 ರೇಷಿಯೋದಲ್ಲಿ ಅದನ್ನು ಸೆಟ್ಟಿಗೆ ಹಾಕ್ತೀವಿ. ಸೆಟ್ಟಿಗೆ ಹಾಕಿ ಪ್ರತಿ 10 ದಿನಕ್ಕೊಮ್ಮೆ, ಫಸ್ಟ್ನೇ ವಾರ 10 ದಿನಕ್ಕೆ, ನೆಕ್ಸ್ಟ್ನೇ ವಾರ 9ನೇ ದಿನಕ್ಕೆ, ಅದ ನಂತರ ಪ್ರತಿ 8 ದಿನಕ್ಕೊಮ್ಮೆ ಮೊಟ್ಟೆಗಳನ್ನ ಶೇಖರಣೆ ಮಾಡ್ತಾ ಹೋಗ್ತೀವಿ. ಮೊಟ್ಟೆಗಳ ಶೇಖರಣೆ ಹೇಗೆ ಅಂದರೆ ತಿಲಾಪಿಯಾದಲ್ಲಿ ಮೌತ್ ಬ್ರೂಡರ್ಸ್ ಅಂತ ಕರಿತೀವಿ. ತಾಯಿ ಈಗ ಗಂಡು ಮತ್ತು ಹೆಣ್ಣು ಏನಿದೆ ಒಂದ್ಸಲಿ ಮೊಟ್ಟೆಗಳನ್ನ ಬಿಟ್ಟಾದಮೇಲೆ ಫರ್ಟಿಲೈಷನ್ ಆದಮೇಲೆ ಹೆಣ್ಮೀನಿದೆ ಅದೆಲ್ಲ ಮೊಟ್ಟೆಗಳನ್ನು ತನ್ನ ಬಾಯಿ ಒಳಗಡೆ ಇಟ್ಕೊಳ್ಳುತ್ತೆ. ಅಂದರೆ ಇನ್ಕ್ಯುಬೇಷನ್ನ ಬಾಯಿ ಒಳಗಡೆ ಮಾಡುತ್ತೆ. ಸೊ ಸತತವಾಗಿ ಒಂದು 12ರಿಂದ 15 ದಿನದವರೆಗೂ ಅದು ತಾಯಿ ಆ ಮೊಟ್ಟೆಗಳನ್ನ ಬಾಯಿ ಒಳಗಡೆ ಇಟ್ಕೊಂಡು ಮರಿಗಳು ಫ್ರೀ ಸ್ವಿಮ್ಮಿಂಗ್ ಆಗೋವರೆಗೂ ಹೆಣ್ಮೀನು ಏದೇ ರೀತಿ ಆಹಾರ ತೊಗೊಳ್ಳಲ್ಲ. ಬರೀ ಮೊಟ್ಟೆಗಳನ್ನ ಇಟ್ಕೊಳ್ಳೋದು, ಅವುಗಳ ಮರಿಗಳನ್ನ ಡೆವಲಪ್ ಮಾಡಿ ಹೊರಡೆ ಬಿಡೋರು. ಹಾಗಾಗಿ ಹೆಣ್ಮೀನ್ದು ಗ್ರೋತ್ ಸಹಿತ ಕಡಿಮೆ ಆಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಪ್ರತಿ 8 ದಿನಕ್ಕೊಮ್ಮೆ ಏನು ಮೊಟ್ಟೆ ಕಲೆಕ್ಟ್ ಮಾಡ್ತೀವಿ, ಹೆಣ್ಮೀನುಗಳ ಬಾಯಿನ ಓಪನ್ ಮಾಡಿ ಮೊಟ್ಟೆಗಳನ್ನ ತೊಗೊಂಡು ಹೆಣ್ಮೀನ ಮತ್ತೆ ಫ್ರೀ ಆಗಿಬಿಡ್ತೀವಿ. ಅದು ಆಹಾರ ತೊಗೊಂಡು ಅದು ಗಟ್ಟಿಮುಟ್ಟಾಗಲಿ. ಮತ್ತು ಅದಾದ ನಂತರ ಒಂದು 2 ತಿಂಗಳಾದ್ಮೇಲೆ ಮತ್ತೆ ಅದೇ ಹೆಣ್ಮೀನು ಮೊಟ್ಟೆ ಬಿಡೋ ಚಾನ್ಸಸ್ ಇರುತ್ತೆ. ಯೋಗೇಶ್ ಅವರೇ, ನೋಡೋಕ್ಕೆ ಮೀನುಗಳೆಲ್ಲ ಒಂದೇ ಥರ ಕಾಣ್ತಾವಪ್ಪ, ಅದರಲ್ಲಿ ಹೆಣ್ಣು ಗಂಡು ಅಂತ ಹೇಗೆ? ಸರ್, ತಿಲಾಪಿಯಾದಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಅಲ್ಲಿ ಹೆಣ್ಮೀನಿಗೆ
2 ಓಪನಿಂಗ್ಸ್ ಇರುತ್ತೆ, ಒಂದು ಓವರಿ ಡಕ್ಟು, ಇನ್ನೊಂದು ಯೂರಿನಲ್ ಓಪನಿಂಗ್ ಅಂತ ಇರುತ್ತೆ. ಆದರೆ ಗಂಡು ಮೀನಲ್ಲಿ ಒಂದೇ ಒಂದು ಡಕ್ಟ್ ಇರುತ್ತೆ, ಆ ಒಂದು ಡಕ್ಟಲ್ಲಿ 2 ಸಹಿತ ಪಾಸ್ ಆಗ್ತಿರುತ್ತೆ. ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ಸರ್, ಹೊಸಬ್ರಿಗೆ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗ್ಬೋದು. ಆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ನೋಡಿ ನಾವು ಅದನ್ನು ಐಡೆಂಟಿಫೈ ಮಾಡಿ ಬಿಡ್ತೀವಿ ಸರ್. ಈಗ ಹೆಣ್ಣು ಮೀನಿನ ಬಾಯಿಂದ ಮೊಟ್ಟೆಗಳನ್ನ ತಾವು ತೆಗಿತೀವಿ ಸರ್. ಅಂದರೆ ಇಲ್ಲಿ ಒಂದು ವಿಚಾರ ಯೋಗೇಶ್ ಅವರೇ, ಈಗ ಸ್ವಾಭಾವಿಕವಾಗಿ ಅದು ಬಾಯಲ್ಲೇ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತೆ ಅಲ್ವೇ? ಹೌದು ಸರ್. ಆದರೆ ನೀವು ಮೊಟ್ಟೆನ ಹೊರಗಡೆ ತೆಗೆದಾಗ ಆ ಬಾಯಿಯ ವಾತಾವರಣವನ್ನು ತಾವು ಹೊರಗಡೆ ಕೃತಕವಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಲ್ವಾ? ತದನಂತರ ಮುಂದುವರಿಸಿದ್ರೆ ಹೆಣ್ಣು ಮೀನುಗಳಿಂದ ಮೊಟ್ಟೆನ ತೆಗೆದಾದ್ಮೇಲೆ ನಾವು ಅದನ್ನು ಡಿಸ್ಇನ್ಫೆಕ್ಷನ್ ಮಾಡ್ಕೊಳ್ತೀವಿ. ಬಾಯಿಗಳೊಳಗಡೆ ಯಾವ ರೀತಿ ಕಂಡೀಷನ್ ಇದೆ ಅದೇ ರೀತಿಯ ನಾವು ಒಂದು ಹ್ಯಾಚರಿ ಸೆಟಪ್ ಇರುತ್ತೆ ಸರ್. ನಮ್ಮದು ಇನ್ಕ್ಯುಬೇಷನ್ ಯೂನಿಟ್ ಇದೆ. ನಮ್ಮ ಕೇಂದ್ರದಲ್ಲಿರೋ ಇನ್ಕ್ಯುಬೇಷನ್ ಯೂನಿಟ್ ಇಡೀ ದೇಶದಲ್ಲಿ ಇರುವಂಥ ಏಕೈಕ ಆಟೋಮೆಟಿಕ್ ಇನ್ಕ್ಯುಬೇಷನ್ ಯೂನಿಟ್. ನಾವು ಚೈನಾದಿಂದ ಇಂಪೋರ್ಟ್ ಆಗಿರುವಂಥ ಒಂದು ಮಿಷಿನು. ಅದರಲ್ಲಿ ಫುಲ್ಲಿ ಆಟೋಮೆಟಿಕ್ RA ಸಿಸ್ಟಮ್ಸ್ ಇರುತ್ತೆ, ರೀಸರ್ಕ್ಯುಲೇಟರಿ ಅಕ್ವಾಲ್ಚರ್ ಸಿಸ್ಟಮ್ ಇರುತ್ತೆ. ಇದರಲ್ಲಿ ಏನಿದೆ, ವಾಟ್ರು 7 ಲೇಯರಲ್ಲಿ ಫಿಲ್ಟರ್ ಆಗಿ ನಮ್ಮ ವಾಟರ್ಗೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಸತತವಾಗಿ 6 ದಿನದಲ್ಲಿ 2 ಮೋಟ್ರ್ ರನ್ ಆಗ್ತಾ ಇರುತ್ತೆ. ಕರೆಂಟ್ ಸೌಲಭ್ಯ ಇರಲೇಬೇಕು. 6 ದಿನಗಳ ಕಾಲ ನೀರು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಟೆಂಪ್ರೇಚರ್ ಕಂಟ್ರೋಲ್ ಇರುತ್ತೆ, ಎಲ್ಲ ರೀತಿ ಆಕ್ಸಿಜನ್ ಕಂಟ್ರೋಲ್ ಇರುತ್ತೆ, ಪ್ರೋಟೀನ್ ಕಂಟ್ರೋಲ್, ಎಲ್ಲದನ್ನು ಕಂಟ್ರೋಲ್ ವಾಟರ್ ಇರುತ್ತೆ. ಏನು ನಾವು ಕುಡಿಯೋಕ್ಕೆ ಬಳಸ್ತೀವಿ ಅದೇ ರೀತಿಯ ತುಂಬ ಶುದ್ಧವಾದ ನೀರಿನಲ್ಲಿ ನಾವು ಮೊಟ್ಟೆನ ಇನ್ಕ್ಯುಬೇಟ್ ಮಾಡ್ತೀವಿ. ಇದ್ರ ಇನ್ಕ್ಯುಬೇಟ್ ಉದ್ದೇಶ ಏನಂದರೆ ತಾಯಿ ಮೀನಿಂದನೇ ಆಗುತ್ತೆ, ನಾವು ಯಾಕೆ ಮತ್ತೆ ಮಾಡಬೇಕು ಅನ್ನೋದೊಂದು ಕ್ವಶನ್ ಬರ್ಬೋದು. ಅದನ್ನು ಹೊರಗಡೆ ಡೈರೆಕ್ಟ್. ಬಟ್ ತಾಯಿ ಮೀನು ಒಂದ್ಸರಿ ಈಗ ಸಾಧಾರಣವಾಗಿ ಚೆನ್ನಾಗಿರೋ ಹೆಣ್ಮೀನು ಒಂದು ಕಂಡೀಷನ್ ಚೆನ್ನಾಗಿದೆ ಅಂದರೆ ಸಾಧಾರಣವಾಗಿ 1,000ದಿಂದ 1,500 ಮೊಟ್ಟೆಗಳನ್ನ ಉತ್ಪಾದನೆ ಮಾಡುತ್ತೆ, ಅಂದರೆ ಮೊಟ್ಟೆಗಳನ್ನ ಇಡುತ್ತೆ ಮತ್ತು ಬಾಳೆಹೊಡೆ ಇಟ್ಕೊಳ್ಳುತ್ತೆ. ಆದರೆ ನ್ಯಾಚುರಲ್ಗೆ ಅದನ್ನು ಬಿಟ್ಟಾಗ ಏನಾದರೆ 1,000ದಲ್ಲಿ ಕೊನೆಯಲ್ಲಿ ಉಳಿಯುವಂಥದ್ದು ಪ್ರಮಾಣ ಅದರಲ್ಲಿ ಹಾರ್ಡ್ಲಿ ಒಂದು 100ರಿಂದ 200 ಮರಿ ಉಳಿದ್ರೆ ತುಂಬ ಹೆಚ್ಚು. ಯಾಕಂದರೆ ಅದು ಪ್ರತಿ ಸಲ ಮೊಟ್ಟೆಗಳನ್ನ ಹೊರಗಡೆ ಬಿಟ್ಟು ಹೇಳ್ಕೊಳ್ತಾ ಇರುತ್ತೆ ಆ್ಯಕ್ಷನ್ಗೋಸ್ಕರ. ಆ ಟೈಮಲ್ಲಿ ಸ್ವಲ್ಪ ಮೊಟ್ಟೆ ಮಿಕ್ಸ್ ಆಗ್ತಾ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಪ್ರೇಡೇಟರಿ ಫಿಶ್ ಬಂದು ಮೊಟ್ಟೆಗಳನ್ನ ತಿನ್ನೋ ಚಾನ್ಸಸ್ ಇರ್ಬೋದು. ಸೊ ಉಳಿವಿಕೆ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನು 1,000 ಮೊಟ್ಟೆನ ನಾವು ತೊಗೊಂಡು ಹೊರಗಡೆ ನಾವು ಆರ್ಟಿಫಿಷಿಯಲ್ ಇನ್ಕ್ಯುಬೇಷನ್ ಮಾಡೋದ್ರ ಮೂಲಕ ನಾವು ಮೋರ್ ದೆನ್ 50% ಅದನ್ನು ಮೊಟ್ಟೆಗಳಿಂದ ಮರಿಗಳನ್ನ ಉಳಿಸ್ಕೊಳ್ತೀವಿ. ಇದು ಉದ್ದೇಶ. ಯಾಕಂದರೆ ಎಲ್ಲ ಮರಿಗಳು ಉಳಿಬೇಕು ಅನ್ನೋದು. ಹಾಗಾಗಿ ಇನ್ಕ್ಯುಬೇಷನ್ ಮಾಡಿದ ತಕ್ಷಣ ಅದನ್ನು ಇನ್ಕ್ಯುಬೇಟ್ರಲ್ಲಿ 6 ದಿನಗಳ ಕಾಲ ಇಟ್ಕೊಳ್ತೀವಿ. 6 ದಿನಗಳ ಯಾವುದೇ ರೀತಿ ಆಹಾರ ಕೊಡೋದಿಲ್ಲ, ಬರೀ ವಾಟ್ರು ಮಾತ್ರ ಕಂಡೀಷನಲ್ಲಿರುತ್ತೆ. 6 ದಿನ ಆದ ತಕ್ಷಣ ಮೊಟ್ಟೆಗಳಿಂದ ಹ್ಯಾಚ್ಔಟ್ ಫ್ರೈಸ್ ಅಂದರೆ ಫ್ರೀ ಸ್ವಿಮ್ಮಿಂಗ್ ಫ್ರೈಸ್ಗಳು ಹೊರಡೆ ಬರುತ್ತೆ. ಬಂದ ನಂತರ ಆ ಮರಿಗಳನ್ನ ನಾವು ಪ್ರಮುಖವಾದ ಹಂತ, ನಾನೇನು ಮೊದಲೇದಲ್ಲಿ ಹೇಳಿದೆ, ಎಲ್ಲ ಮೀನುಗಳನ್ನ ನಾವು ಏನು ಗಂಡ ಕನ್ವರ್ಟ್ ಮಾಡ್ತೀವಿ ಆ ಹಂತಕ್ಕೆ ಅದಗಳನ್ನ ತೊಗೊಂಡು ಹೋಗ್ತೀವಿ. ಸೊ 6 ದಿನ ಆದ ತಕ್ಷಣ ಮರಿಗಳನ್ನ ತೆಗೆದುಕೊಂಡು ನಮ್ಮದು ಇಂಡೋರ್ ನರ್ಸರಿ ಯೂನಿಟ್ ಅಂತ ಇರುತ್ತೆ, ಆ ನರ್ಸರಿ ಯೂನಿಟ್ ಒಳಗಡೆ ಅದನ್ನು ತೊಗೊಂಡೋಗಿ 21 ದಿನಗಳ ಕಾಲ ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ. 20 ದಿನಗಳ ಕಾಲ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ, ಸಾಧಾರಣ ಒಂದು 2,000 ಲೀಟ್ರ್ ನೀರು ಹಿಡಿಯುವಂಥ ಒಂದು ಟ್ಯಾಂಕ್ಸ್ ಇರುತ್ತೆ ನಮ್ಮ ಹತ್ರ, FRP ಟ್ಯಾಂಕ್ಸು. 2,000 ಲೀಟ್ರ್ ನೀರು ಹಿಡಿಯುವಂಥ ಒಂದು ಟ್ಯಾಂಕ್ನಲ್ಲಿ ಸಾಧಾರಣ ನಾವು 10ರಿಂದ 15,000 ಮರಿಗಳನ್ನ ಹೋಲ್ಡ್ ಮಾಡ್ಕೊಳ್ತೀವಿ. ಯಾಕಂದರೆ ಇಷ್ಟು ತಿಕ್ಕಾಗಿ ಯಾಕೆ ಇಡ್ತೀವಿ ಅಂದರೆ, ನಾವು ಕೊಡೋ ಆಹಾರ ಎಲ್ಲ ಮೀನುಗಳಿಗೂ ಎಫೆಕ್ಟಿವ್ ಆಗಿ ಸಿಗಬೇಕು, ಎಫೆಕ್ಟಿವ್ ಆಗಿ ಅದು ಟ್ರೀಟ್ಮೆಂಟ್ನ ಅನುಭವಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿಡ್ತೀವಿ. ಬಟ್ ಅದು ಅಷ್ಟೇ ಕಷ್ಟಕರವಾದಂತೂ ಒಂದು ಯೂನಿಟ್ಟು. ಯಾಕಂದರೆ ಒಂದು ಸಣ್ಣ 2,000 ಲೀಟ್ರಲ್ಲಿ ನಾವು 15,000 ಮರಿಗಳನ್ನ ಇಡ್ತೀವಿ ಅಂದರೆ, ನಾವು 15,000 ಮರಿಗೂ ಸಿಗಬೇಕಾದಂಥ ಆಕ್ಸಿಜನ್ ಆಗಲಿ, ವಾಟರ್ ಕ್ವಾಲಿಟಿ ಆಗಲಿ, ಟೆಂಪ್ರೇಚರ್ ಆಗಲಿ, ಎಲ್ಲದನ್ನೂ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇರಬೇಕು. ಮತ್ತೇನು ಫಿಶ್ ವೇಸ್ಟ್ ಬೀಳುತ್ತೆ ಅದು ತದನಂತರ ಅಮೋನಿಯಾಗಿ ಏನು ಕನ್ವರ್ಟ್ ಆಗುತ್ತೆ ಅದು ಸಹಿತ ಅಲ್ಲಿ ಇರದ ಹಾಗೆ ನೋಡ್ಕೊಳ್ಬೇಕು. ಪ್ರತಿದಿನ 2ರಿಂದ 3 ಟೈಮ್ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಮರಿಗಳ 4ರಿಂದ 5 ಟೈಮ್ ಆಹಾರ ಕೊಡ್ತಾ ಇರ್ತೀವಿ, ಹಾರ್ಮೋನ್ ಮಿಶ್ರಿತ ಆಹಾರನ ಕೊಡ್ತಾ ಇರ್ತೀವಿ. ಈ ಎಲ್ಲ ರೀತಿ ಕಂಡೀಷನನ್ನು ನೋಡಿಕೊಂಡು ನಾವು 21 ದಿನ ಕಾಲ ನಾವು ನೋಡ್ಕೊಂಡ್ಮೇಲೆ ಅಲ್ಲಿಂದ ಟ್ರೀಟ್ ಆದಂಥ ಮರಿಗಳು ನಮ್ಮ ಔಟ್ಸೈಡ್ ನರ್ಸರಿಗೆ ಬರುತ್ತೆ. ಔಟ್ಸೈಡ್ ನರ್ಸರಿಯಲ್ಲಿ ಅದನ್ನು ಸತತವಾಗಿ 1-2 ವಾರಗಳ ಕಾಲ ಅದನ್ನು ಬೆಳೆಸ್ತೀವಿ. ಅಲ್ಲಿ ಯಾವುದೇ ರೀತಿ ಅಂದರೆ ಟ್ರೀಟೆಡ್ ಆಹಾರ ಕೊಡೋಲ್ಲ, ರೆಗ್ಯುಲರ್ ಏನು ಪೆಲೆಟೆಡ್ ಫೀಡ್ಸ್ ಕೊಳ್ತೀವಿ. 0.3 m ಇಂದ ಸ್ಟಾರ್ಟ್ ಮಾಡಿ 0.6, 0.8 mm ಆಹಾರ ಕಾಳುಗಳಿರುತ್ತೆ. ಆ ಕಾಳುಗಳನ್ನ ಕೊಟ್ಟು ಬೆಳೆಸ್ತೀವಿ 2 ವಾರಗಳ ಕಾಲ. 2 ವಾರಗಳ ಕಾಲ ಅದು ಬೆಳೆದಾದ ನಂತರ ಏನು ರೈತರಿಗೆ ಮಾರಾಟಕ್ಕೆ ಯೋಗ್ಯವಾದ ಸೈಜ್ ಆಗುತ್ತೆ, ಆ ಸೈಜ್ ಆದ ತಕ್ಷಣ ನಾವು ರೈತರುಗಳಿಗೆ ಮಾರಾಟ ಮಾಡ್ತೀವಿ ಸರ್. ಇಷ್ಟೊಂದು ಪ್ರೊಸೀಜರು ಇದೆ. ಅಂದರೆ ಒಂದು ಮರಿನ ನಾವು ತಾಯಿ ಮೀನಿಂದ ತೆಗೆದು ರೈತರುಗಳು ಕೊಡೋವರೆಗೂ ಸತತವಾಗಿ 1.5 ತಿಂಗಳಿಂದ 1.25 ತಿಂಗಳು ಕಷ್ಟ ಬಿದ್ದಿರ್ತೀವಿ. ಸೊ ಒಂದು ಮರಿ ಆ 1.5 ತಿಂಗಳಲ್ಲಿ ಯಾವುದೇ ಒಂದು ದಿನದಲ್ಲಿ ಅಥವಾ ಯಾವುದೋ 1 ಗಂಟೆ ನಾವು ವ್ಯತ್ಯಾಸ ಮಾಡಿದ್ರೆ ನಮ್ಮಲ್ಲಿರೋ ಫುಲ್ ಸ್ಟಾಕ್ ಸಹಿತ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಉತ್ಪಾದನೆ ತುಂಬ ಕ್ರೂಷಿಯಲ್ ಚಟುವಟಿಕೆ, ಅದನ್ನು ನಿಭಾಯಿಸ್ತಾ ಬರ್ತಾ ಇದ್ದೀವಿ. ಎಲ್ಲದೂ ನಮ್ಮಲ್ಲಿ ಟ್ರೈನ್ಡ್ ಆಗಿರೋಂಥ ವರ್ಕರ್ಸ್ ಇದ್ದಾರೆ, ಅವ್ರ ಮೂಲಕ ನಿಭಾಯಿಸ್ತಾ ಇದ್ದೀವಿ ನಾವು. ಅಂದರೆ ಭಾಳ ವಿಶೇಷ ತಾವು ಹೇಳ್ತಾ ಇರೋದು, ಇಡೀ ಕರ್ನಾಟಕದಲ್ಲೇ ಈ ತಿಲಾಪಿಯಾ ಮೀನು ಮರಿ ಉತ್ಪಾದನಾ ಕೇಂದ್ರ ಒಂದೇ ಒಂದಿದೆ ಅಂತ ಸರ್. ಇಲ್ಲ, ಇದು ಪ್ರಥಮವಾದ ಕೇಂದ್ರ. ಇದು ನಮ್ಮ ಇಲಾಖೆದ ಇನ್ನೊಂದು ಹೆಸರುಘಟ್ಟದಲ್ಲಿ ಸಹಿತ ಈಗ ಸ್ಟಾರ್ಟ್ ಮಾಡಿದೆ, 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಮ್ಮದು ಇದು ಪ್ರಥಮಕ್ಕೆ ಸ್ಟಾರ್ಟ್ ಆಗಿ ಇದು 4ನೇ ವರ್ಷ ರನ್ನಿಂಗು. 4ನೇ ವರ್ಷದಿಂದ ಸಕ್ಸಸ್ಫುಲಿ ಇದು ನಡೀತಾ ಇದೆ ಸರ್. ಈ ತಾಯಿ ಮೀನನ್ನು ಎಲ್ಲಿಂದಲೋ ತರ್ತೀನಿ ಅಂತಂದ್ರೆ, ಹಾಂ ಸರ್, ಅದು ಸರ್ಕಾರಿ ಸಂಸ್ಥೆ? ಎಸ್ ಸರ್. ಎಂಪ್ಯಾಡ್ ಆದ ಒಂದು ಅಂಗಸಂಸ್ಥೆ, RGC ಅಂತ, ರಾಜೀವ್ ಗಾಂಧಿ ಸೆಂಟರ್ ಫಾರ್ ಅಕ್ವಾಕಲ್ಚರ್ ಅಂತೇಳಿ. ಎಂಪ್ಯಾಡ್ ಆದ ಒಂದು ಅಂಗಸಂಸ್ಥೆ ಸರ್. ಓಕೆ ಓಕೆ.
ಓಕೆ, ಈ ತಾಯಿ ಮೀನನ್ನು ನೀವೇ ಮುಂದಿನ ದಿನದಲ್ಲಿ ಏನಾದರೂ ಮಾಡೋ ಆಲೋಚನೆ ಇದೆಯಾ? ಸರ್ ಇಲ್ಲ, ಅದಕ್ಕೆ ಏನಂದು ನಾನು ಮುಂಚೆನೇ ಹೇಳಿದೆ, ಈಗ ನಮ್ಮ ಹತ್ರ ಇರೋಂಥ ತಾಯಿ ಮೀನುಗಳು 1 ಜನ್ರೇಷನ್ದು. ಸೊ ಅದರಿಂದ ಬರೋ ಆಫ್ ಸ್ಪ್ರಿಂಗ್ಸ್ನ ನಾವು ರೈತರಿಗೆ ಕೊಡ್ತೀವಿ. ಸೊ ಮತ್ತೆ ಆಫ್ ಸ್ಪ್ರಿಂಗ್ಸಿಂದ ನಾವು ಜನರೇಟ್ ಮಾಡಿದಾಗ ಇನ್ಬ್ರೀಡಿಂಗ್ ಚಾನ್ಸಸ್ ಇರುತ್ತೆ. ತಾಯಿ ಮೀನುಗಳನ್ನ ಡೆವಲಪ್ ಮಾಡಲಿಕ್ಕೆ ನಮಗೆ 3 ರಿಂದ 4 ಫ್ಯಾಮಿಲೀಸ್ ಬೇಕು, ಕೋಹಾರ್ಟ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಆ ಫ್ಯಾಮಿಲೀಸ್ಗಳಿಂದ ಇಂಟರ್ ಕ್ರಾಸ್ ಮಾಡಿ ನೆಕ್ಸ್ಟ್ ಜನ್ರೇಷನ್ನ ನಾವು ತೆಗಿಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಆ್ಯಸ್ ಆಫ್ ನಾವು ಕೋಹಾರ್ಟ್ ಫ್ಯಾಮಿಲೀಸ್ ಇಲ್ಲ, ಅದು ನಾವು ಈಗಾಗಲೇ ಪತ್ರ ವ್ಯವಹಾರ ಮಾಡ್ತಾ ಇದ್ವಿ. ಕೋಹಾರ್ಟ್ ಫ್ಯಾಮಿಲೀಸ್ ನಮಗೆ RGCA ಏನಾದ್ರು ಸಿಕ್ತು ಅಂದರೆ 4 ಫ್ಯಾಮಿಲೀಸ್ ಸಿಕ್ತು ಅಂದರೆ ತದನಂತರದಲ್ಲಿ ನಾವು ಒಂದು 6-7 ವರ್ಷ ನಮಗೇನು ತೊಂದರೆ ಆಗಲಿಕ್ಕಿಲ್ಲ, ನಾವೇ ನಮ್ಮ ತಾಯಿ ಮೀನುಗಳನ್ನ ಡೆವಲಪ್ ಮಾಡ್ಕೊಳ್ಬೋದು. ಓಕೆ, ಈಗ ನೀವು ನಿಮ್ಮ ಕೇಂದ್ರದಲ್ಲಿ ಮೀನು ಮರಿನ ಯಾವ ರೀತಿ ಉತ್ಪಾದನೆ ಮಾಡ್ತಿದ್ದೀರಿ ಅಂತ ತಾವು ಹೇಳಿದ್ರಿ. ಈಗ ಮೀನು ಸಾಕೋರು ನಿಮ್ಮಿಂದ ಮೀನು ಮರಿ ತಗೋತಾರಲ್ಲ, ಹಾಂ ಸರ್, ಯಾವಾಗ ಬರಬೇಕು, ಹೇಗೆ ತಗೋಬೇಕು, ಏನಾದರೂ ಯೋಜನೆಗಳಿದೆಯಾ ಈ ಮೀನು ಸಾಕೋದಕ್ಕೆ? ಮತ್ತೆ ತಗೊಂಡು ಹೋದವರು ಅಲ್ಲೇ ಹೇಗೆ ಸಾಕಬೇಕು, ಪಾಲನೆ ಮಾಡಬೇಕು? ಡೆಫಿನೆಟ್ಲಿ ಸರಿ ಹೇಳಿದ್ರು. ಕೇಂದ್ರದಿಂದ ಇಷ್ಟೆಲ್ಲ ಉತ್ಪಾದನೆ ಮಾಡಿ ನಾವು ಮೀನು ಮರಿಗಳನ್ನ ರೆಡಿ ಮಾಡ್ತೀವಿ ರೈತರುಗಳಿಗೆ ಕೊಡಲಿಕ್ಕೆ. ಈ ಮೀನು ಮರಿಗಳನ್ನ ಕೊಡಲಿಕ್ಕೆ ಅದರದ್ದೇ ಆದ ಒಂದು ಕ್ರಮಗಳಿದೆ ಮತ್ತು ಒಂದು ಸ್ವಲ್ಪ ಸೆಟ್ ಆಫ್ ರೂಲ್ಸ್ ಇದೆ. ಏನಂದರೆ ಇದನ್ನು ಸ್ವಂತ ಜಾಗ ಅಥವಾ ಸ್ವಂತ ಕೊಳಗಳು ಅಥವಾ ಸ್ವಂತ ಕೃಷಿ ಹೊಂಡಗಳು, ಸ್ವಂತ ಕೊಳಗಳು ಇಟ್ಕೊಂಡಿರೋಂಥ ರೈತರುಗಳಿಗೆ ಮಾತ್ರ ಕೊಡಲಿಕ್ಕೆ ಪ್ರಾವಿಷನ್ ಇರುತ್ತದೆ. ಯಾವುದೇ ಕೆರೆ ಕಟ್ಟೆ ಅಥವಾ ಡ್ಯಾಮ್ಗಳಿಗೆ ಪ್ರಾವಿಷನ್ ಇರೋಲ್ಲ. ಸ್ವಂತ ಕೊಳಗಳಿರಬೇಕು. ಅಥವಾ ಈ ಹೊಸ ರೀತಿಯ ಮೀನು ಕೃಷಿ ಪದ್ಧತಿಗಳು ಏನಿದೆ, ಬಯೋಫ್ಲಾಕ್, RAS ಈ ಪದ್ಧತಿಗಳಿರಬೇಕು. ಅಥವಾ ಕೇಜ್ ಕಲ್ಚರ್, ಇದಕ್ಕೆಲ್ಲ ಪರ್ಮಿಟೆಡ್ ಇರುತ್ತೆ, ಪರ್ಮಿಷನ್ ಇರುತ್ತೆ. ಆ ಪರ್ಮಿಷನ್ ಇರೋರಂಥವ್ರು ಮಾತ್ರ ತೊಗೊಳ್ಬೇಕು. ಸ್ವಂತ ಕೊಳ ಇರೋರು ಏನು ಮಾಡಬೇಕಂದ್ರೆ ಇದಕ್ಕೆ ಆದಂಥ ಜೈವಿಕ ಸುರಕ್ಷತಾ ಕ್ರಮಗಳನ್ನ ನಾವು ಸ್ವಲ್ಪ ಪಾಲನೆ ಮಾಡಬೇಕು. ಈ ತಲೆ ನಾನು ಮೊದಲೇ ಹೇಳಿದೆ, ಈ ಮೀನು ನಮ್ಮ ದೇಶದಲ್ಲ, ಹೊರಗಡೆಯಿಂದ ನಮಗೆ ಇಂಪೋರ್ಟ್ ಮಾಡ್ಕೊಂಡು. ಬಟ್ ಎಲ್ಲ ಕಡೆ ನಮ್ಮಲ್ಲಿ ಇದೆ. ಈಗ ಎಲ್ಲ ಕೆರೆಗಳಲ್ಲೂ ಅಥವಾ ಎಲ್ಲದರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಓವರ್ ಆಗಿದೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ರೂಲ್ಸ್ ಇದೆ, ಇದು ಹೊರಡೆಯಿಂದ ಆವಕಾಗಿರೋಂಥ ಒಂದು ತಳಿ. ಹಾಗಾಗಿ ಅದರದ್ದೇ ಆದ ಒಂದು ಜೈವಿಕ ಕ್ರಮಗಳಿರಬೇಕು. ನಿಮ್ಮ ಕೊಳದಿಂದ ನೀವೇನು ಪಾಲನೆ ಮಾಡ್ತೀರ ಆ ಕೊಳದಿಂದ ಈ ಮೀನು ಮರಿಗಳು ಸಪೋಸ್ ಉಳಿದಿದ್ದೆ ಅಲ್ಲಾದರೆ ಅಥವಾ ಯಾವುದೋ ಮರಿಗಳಾಯಿತು ಅಂದ್ಕೊಳ್ಳಿ, ಆ ಮರಿಗಳು ಬೇರೆ ಯಾವುದೇ ನ್ಯಾಚುರಲ್ ಸಿಸ್ಟಮ್ಗೆ ಹೋಗಬಾರ್ದು. ಆ ರೀತಿ ಒಂದು ಜೈವಿಕ ಕ್ರಮಗಳನ್ನ ತೊಗೊಳ್ಬೇಕು. ಯಾವ ರೀತಿ ಅಂದರೆ, ನೀವು ಸಾಧಾರಣವಾಗಿ ಒಂದು ಕೊಳ ಇದೆ ಅಂದ್ಕೊಳ್ಳಿ, ಕೊಳದಕ್ಕೆ ಮೇಲ್ಗಡೆ ಹಕ್ಕಿ ಬೆರೆಸೋ ಬಲೆಗಳಿರುತ್ತೆ, ಆ ಬಲೆಗಳನ್ನ ಕವರ್ ಮಾಡಬೇಕು. ಆ ಮೂಲಕ ಯಾವುದೇ ಹಕ್ಕಿ ಬಂದು ಒಂದು ಸಣ್ಣ ಮರಿನ ತೊಗೊಂಡೋಗಿ ಬೇರೆ ಕಡೆ ಹಾಕೋದು ಮಾಡೋದು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು. ಮತ್ತು ನಿಮ್ಮ ಕೊಳಕ್ಕೆ ನೀರು ಒಳ ತೊಗೊಳ್ಳೋಂಥ ಜಾಗ ಮತ್ತು ನೀರು ಹೊರಡೆ ಹೋಗುವಂಥ ಇನ್ಲೆಟ್ ಮತ್ತು ಔಟ್ಲೆಟ್ ಅಂತ ಏನು ಕರಿತೀವಿ, ಎರಡಕ್ಕೂ ಸಹಿತ ನೀವು ಬಲೆಗಳನ್ನ ಕವರ್ ಮಾಡಿ ಫಿಲ್ಟ್ರೇಷನ್ ಥರ ಮಾಡಿಕೊಂಡು ನಿಮ್ಮ ನೀರು ಫಿಲ್ಟರ್ ಆಗಿ ಹೊರಡೆ ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಷ್ಟು ಸಣ್ಣ ಸುರಕ್ಷತಾ ಕ್ರಮಗಳನ್ನ ತಗೊಂಡು ಆಯಾ ತಾಲೂಕುಗಳಲ್ಲಿ ನಮ್ಮ ಮೀನುಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಗಳಿರುತ್ತೆ. ಆ ಕಚೇರಿಗಳಲ್ಲಿ ಅವರು ಪರ್ಮಿಷನ್ ಕೇಳಿದ್ದಾರೆ, ಅಲ್ಲಿಂದ ಒಂದು ಪರ್ಮಿಷನ್ ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಬೇಸ್ ಮೇಲೆ ನಾವು ಅವ್ರ ಮರಿಗಳನ್ನ ಇಶ್ಯೂ ಮಾಡ್ತಾ ಹೋಗ್ತೀವಿ. ಇದು ಒಂದು ದೊಡ್ಡ ಮಟ್ಟದಲ್ಲಿ. ಈಗ ಇಷ್ಟೆಲ್ಲ ಆದ ನಂತರ ಈಗ ಈ ಮರಿನ ಇನ್ನೂ ಪ್ರಚಲಿತ ಮಾಡಬೇಕು. ಯಾಕಂದರೆ ಇದು ತಿಲಾಪಿಯಾ ಅನ್ನೋದು ಮುಂಚೆ ತುಂಬ ಹಳೆಯ ಮೀನೇ. ಮುಂಚೆ ಎಲ್ಲ ಹೇಗೆ ಕರೀತಾರೆ, ಇದನ್ನು ಪೂರ್ ಮ್ಯಾನ್ಸ್ ಫಿಶ್ ಅಂತ ಕರೀತಾಯಿದ್ರು, ಅಂದರೆ ಕಡಿಮೆ ಇರೋರಂಥವ್ರ ಮರ ತೊಗೊಳ್ಬೇಕು ಅಂತೇಳಿ. ಬಟ್ ಇತ್ತೀಚಿನ ಇದ್ರದ್ದು ಆರೋಗ್ಯ ದೃಷ್ಟಿಯಿಂದ ಮತ್ತು ಇದ್ರಿಗಿರೋ ಟೇಸ್ಟಿಂದಾಗಿ ಇದು ಎವ್ರಿ ಮನ್ಸ್ ಫಿಶ್ ಆಗಿಬಿಟ್ಟಿದೆ ಇವತ್ತು. ಸೊ ಪೂರ್ ಮ್ಯಾನ್ ಫಿಶ್ಶಿಂದ ಎವ್ರಿ ಮನ್ ಫಿಶ್ ಆಗಿರೋದ್ರಿಂದ ಇದನ್ನು ಕಮರ್ಷಿಯಲ್ ತುಂಬ ಲೆವೆಲಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ನಾನು ಹೊಸ ಪದ್ಧತಿಗಳಿದೆ, ಬಯೋಫ್ಲಾಕ್ ಆಗಲಿ RAS ಆಗಲಿ, ಈ ಎರಡು ಕೃಷಿ ಪದ್ಧತಿಗಳಿಗೆ ತುಂಬ ಸೂಕ್ತವಾದ ತಳಿ ಅಂದರೆ ನಮ್ಮ ತಿಲಾಪಿಯಾ ವೆರೈಟಿನೇ. ಯಾಕಂದರೆ ನಾವು ಕಾಟ್ಲಾ ರೋಹು ವೆರೈಟಿ ಫಿಶ್ಗಳನ್ನ ಇದರಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಫಿಶ್ನ ಹಾಗಾಗಿ ಎಲ್ಲರೂ ಕಮರ್ಷಿಯಲಿ ಮಾಡ್ಬೋದಂತ ತಳಿ, ವಾರ್ಷಿಕವಾಗಿ 2 ಬೆಳೆ ತೆಗಿಬೋದಂಥ ಒಂದು ಬೆಳೆ ಮತ್ತು ಹಾರ್ಡ್ ವೆರೈಟಿ ಆಗಿರೋದ್ರಿಂದ ಇದನ್ನು ಎಲ್ಲರೂ ಬೆಳೆಸ್ಬೋದು. ಇದು ದೊಡ್ಡ ದೊಡ್ಡ ಮಟ್ಟಿಗೆ ಆಯಿತು. ನಾವು ಇದು ಇನ್ನೂ ಪ್ರಚಲಿತ ಮಾಡಬೇಕು, ಎಲ್ಲರಿಗೂ ಈ ಪ್ರೋಟೀನ್ಯುಕ್ತ ಆಹಾರ ತಲುಪಬೇಕು, ಸಣ್ಣ ಸಣ್ಣ ಪಾಂಡಿರು ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವರ್ಷದಿಂದ ಇಲಾಖೆ ಏನು ಮಾಡಿದೆ ಅಂದರೆ, ಕೃಷಿ ಹೊಂಡಗಳಿಗೆ ಉಚಿತ ಮೀನು ಮರಿ ಯೋಜನೆ ಅಂತ ನಮ್ಮಲ್ಲಿ ಒಂದು ಆಲ್ರೆಡಿ ಇರೋಂಥ ಪ್ರೋಗ್ರಾಮ್ ಇದೆ. ಅದರಲ್ಲಿ ಮುಂಚೆ ನಾವೇನು ಮಾಡ್ತೀವಿ, ಕೃಷಿ ಹೊಂಡಗಳು ಮತ್ತು ಬಾವಿಗಳಿಗೆ ನಾವು ನಮ್ಮ ಕಾಮನ್ ಕಾರ್ಪ್ ಅನ್ನೋ ತಳಿನ ಕೊಡ್ತಾಯಿದ್ವಿ, ಅದೆಲ್ಲ ವಾರ್ಷಿಕ ಬೆಳೆಗಳು ಕೊಡ್ತಾಯಿದ್ವಿ. ಆ ಸ್ಕೀಮ್ನಲ್ಲಿ ಆ ಕೃಷಿ ಹೊಂಡಗಳಿಗೆ ಉಚಿತವಾಗಿ ನಮ್ಮ ತಿಲಾಪಿಯಾ ವೆರೈಟಿನೂ ಕೊಡ್ತಾಯಿದ್ವಿ. ಉದ್ದೇಶ ಇಷ್ಟೇ, ಒಂದು ಪ್ರಚಲಿತ ಮಾಡಬೇಕು ಮತ್ತು ಸಣ್ಣ ಸಣ್ಣ ಕೊಳಗಳಿಗೆ ನೀವು ಈ ವೆರೈಟಿ ಫಿಶ್ನ ಹಾಕಿ ಬೆಳೆಸೋದ್ರಿಂದ, ಯಾಕಂದರೆ ಇದರ ಡೆನ್ಸಿಟಿ ಜಾಸ್ತಿ ಬಿಟ್ಕೊಳ್ಬೋದು. ನಮ್ಮ ಕಂಪೇರ್ ಟು ನಮ್ಮ ಕಾಟ್ಲಾ ರೋಹು ಕಾರ್ಪ್ ವೆರೈಟಿಗಿಂತ ಇದರ ಡೆನ್ಸಿಟಿ ಜಾಸ್ತಿ ಬಿಟ್ಕೊಂಡು ನಾವು ಇದನ್ನು ಸ್ಟಾಕಿಂಗ್ ಮಾಡ್ಕೊಳ್ಬೋದು. ಹಾಗಾಗಿ ಎಲ್ಲ ತಾಲೂಕುಗಳಲ್ಲೂ ಈ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ಕೃಷಿ ಹೊಂಡಗಳಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಏನು ಕೃಷಿ ಹೊಂಡಗಳು ಅಥವಾ ಬೇರೆ ಇಲಾಖೆಯಿಂದ ಕೃಷಿ ಹೊಂಡಗಳಾಗಿರುತ್ತೆ, ಆ ಕೃಷಿ ಹೊಂಡಗಳಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಕೃಷಿ ಹೊಂಡಕ್ಕೆ 250 ಮರಿ ರೀತಿ ಉಚಿತವಾಗಿ ನಮ್ಮ ಇಲಾಖೆಯಿಂದನೇ ರೈತರುಗಳಿಗೆ ಕೊಡೋ ಕಾರ್ಯಕ್ರಮ ಇದೆ. ಯಾರೋ ಆಸಕ್ತಿ ರೈತರಿದ್ದಾರೋ ಅವರು ತಮ್ಮ ಆಯಾ ತಾಲೂಕುಗಳಲ್ಲಿ ನಮ್ಮ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡಿದಾಗ ಅವರು ಜಸ್ಟ್ ಒಂದು ಅಪ್ಲಿಕೇಶನ್ ತೊಗೊಂಡು ಒಂದು ಆಧಾರ್ ಕಾರ್ಡ್ ತೊಗೊಂಡು ಒಂದು ಲಿಸ್ಟ್ ಮಾಡ್ತಾರೆ. ಅದು ಲಿಸ್ಟ್ ನಮ್ಮಲ್ಲಿ ಕಳಿಸಿದಾಗ ನಾವು ಅವರಿಗೆ ಉಚಿತವಾಗಿ ಮೀನು ಮರಿನ ಸರಬರಾಜು ಮಾಡ್ತಾಯಿದ್ದೀವಿ. 250 ಮರಿ ಯಾಕೆ ಅಂದರೆ, ಸ್ಟಾಕಿಂಗ್ ಡೆನ್ಸಿಟಿ ಹೇಳ್ತಾ ಇದ್ದೆ ನಾನು. ಕಾಟ್ಲಾ ರೋಹು ಅಲ್ಲಾದರೆ 1 ಸ್ಕ್ವೇರ್ ಮೀಟರ್ ಏರಿಗೆ ಒಂದು ಮರಿ ಥರ ನಾವು ಕಾಟ್ಲಾ ರೋಹು ಕಾರ್ಪ್ ರೇಟಿಂಗ್ ಕೊಡ್ತೀವಿ. ಅದೇ ನಮ್ಮ ತಿಲಾಪಿಯಾ ವೆರೈಟಿ ಆದರೆ 2 ರಿಂದ 5 ನಂಬರ್ಸ್ವರೆಗೂ ಕೋಳಗಳಲ್ಲಿ ಬಿತ್ತನೆ ಮಾಡ್ಬೋದು. 2 ತುಂಬ ಕಡಿಮೆ ಬಿಟ್ಕೊಂಡು ನಾನು ಕಡಿಮೆ ರಿಸ್ಕಲ್ಲಿ ಮಾಡ್ತೀನಿ ಅನ್ನೋರಿಗೆ, ಸ್ವಲ್ಪ ಇಂಟೆನ್ಸಿವ್ ಆಗಿ ಕಲ್ಚರ್ ಮಾಡ್ತಾಯಿದ್ದೀನಿ, ನಾನು ವಾಟರ್ ಕ್ವಾಲಿಟಿ ಎಲ್ಲ ನೋಡ್ಕೊಳ್ತೀನಿ, ವಾಟರ್ ಎಕ್ಸ್ಚೇಂಜ್ನ ನೋಡ್ಕೊಳ್ತೀನಿ, ಫೀಡಿಂಗ್ ರೆಗ್ಯುಲರಾಗಿ ಮಾಡ್ಕೊಳ್ತೀನಿ, ಸ್ವಲ್ಪ ಆಸಕ್ತಿ ವಹಿಸ್ತೀನಿ ಅಂತ ಇದ್ದವರು 5 ನಂಬರ್ಸ್ ಅಂದರೆ, ಈಗ 1 ಎಕರೆ ಸಾಮಾನ್ಯವಾಗಿದೆ ಅಂದರೆ
ನಮ್ಮ ಕಾರ್ಪೊರೇಟ್ ಆದರೆ 4,000ರಿಂದ 5,000 ಮರಿನ ನಾವು ಸಜೆಸ್ಟ್ ಮಾಡ್ತೀವಿ. ಅದೇ ತಿಲಾಪಿ ಆದರೆ 20,000ವರೆಗೂ ಸ್ಟಾಕಿಂಗ್ ಮಾಡ್ಬೋದು ಒಂದು ಕೊಳದಲ್ಲಿ. ಅಂದರೆ 5 ಪಟ್ಟು 5 ನಂಬರ್ಸ್ ಪರ್ ಮೀಟ್ರ್ ಕ್ಯೂಬ್ ಅಷ್ಟೇ ಮಾಡಬೇಕು ಅಂದಿಲ್ಲ, 2 ನಂಬರಿಂದನೂ ಮಾಡ್ತಾ ಹೋಗ್ಬೋದು. ಈಗ ನಾವು ಕೃಷಿ ಹೊಂಡಗಳಿಗೆ ಕೊಡ್ತಾ ಇರೋದು 2.5 ನಂಬರ್ ಆ ರೀತಿಲಿ ಕೊಡ್ತಾ ಇದ್ದೀವಿ. ಒಂದು 100 ಚದರ ಮೀಟ್ರ್ ಇರುವಂಥ ಒಂದು ಕೃಷಿ ಹೊಂಡಕ್ಕೆ 250 ಉಚಿತ ಮರಿಗಳನ್ನ ಇಲಾಖೆಯಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ. ರೈತರು ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕು. ಆ ಮೂಲಕ ತಮಗೆ ಅವಶ್ಯಕವಾದ ಅಟ್ಲೀಸ್ಟ್ 250 ಮರಿಯಿಂದ ತಾವೇನು ಅದನ್ನು ಕಮರ್ಷಿಯಲಿ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಿಮ್ಗೆ ಅವಶ್ಯಕತೆ ಇರುವಂಥ ನಿಮಗೆ ಪ್ರೋಟೀನ್ ಆಹಾರ ನಿಮ್ಮಲ್ಲೇ ಸಿಗ್ತಾ ಇದೆ ಅಂದರೆ ನೀವು ಯಾವ ಬೇಕಂತ ಬಳಸ್ಕೊಳ್ಬೇಕು ಅನ್ನೋದು ಫಸ್ಟ್ ಉದ್ದೇಶ. ಇದಕ್ಕೆ ಬೇರೆ ಏನಾದ್ರು ಹೆಸರಿದೆಯಾ ಕನ್ನಡದಲ್ಲಿ ತಿಲಾಪಿಯಾಗೆ? ಜಿಲೇಬಿ ಅಂತ ನಾವು ಲೋಕಲಿ ಹೇಳ್ತೀವಿ ಸರ್, ಅಥವಾ ಟೈಗರ್ ಜಿಲೇಬಿ ಅಂತ ಕರೀತಾರೆ, ತುಂಬ ಪ್ರಚಲಿತವಾದ ನೇಮೆ. ಅಥವಾ ಲೈಲ್ಯಾಂಡಿಕಾ ಅಂತಲೂ ಕೆಲವರು ಅದನ್ನು ಕರೀತಾರೆ. ಸೊ ಜಿಲೇಬಿ ಇಸ್ ದ ತುಂಬ ಪಾಪ್ಯುಲರ್ ಆದಂಥ ನೇಮ್ ಸರ್. ಈ ಮಾರುಕಟ್ಟೆಲೆಲ್ಲ ಈ ಬೋನ್ಲೆಸ್ ಫಿಶ್ ಅಂತ ಮಾಡ್ತಾರಲ್ಲ, ಅದು ಇದೇನಾ? ಹೌದು ಸರ್, ಬೋನ್ಲೆಸ್ ಫಿಲೆಟ್ಸ್ ಮಾಡೋದು ಈ ಫಿಶ್ ಇಂದನೇ ಅದನ್ನು ಬೋನ್ಲೆಸ್ ಫಿಶ್ನ ಮಾಡೋದು. ಹೌದಾ? ಎಸ್ ಸರ್. ಓಕೆ ಸರ್, ಈಗ ಹೇಗೆ ಇದನ್ನು ಸಾಕಬೇಕು, ಸಾಕಾಣಿಕಾ ವಿಧಾನ ಅದನ್ನು ಕೂಡ ಹೇಳ್ಬಿಡಿ. ಮತ್ತು ಇದೇನು 6 ತಿಂಗಳಲ್ಲಿ ಬೆಳೆಯುತ್ತೆ ಅಂದರೆ? ಹೌದು ಸರ್. ಏನು ವಿಶೇಷ ಇದ್ರದ್ದು, ಮತ್ತು ಯಾವ ಸೈಜಿನ ಮೀನಾದರೂ ತಿನ್ಬೋದಾ, ಹೇಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಹೇಳಿ ಸರ್. ಇದನ್ನು ನಾನು ಹೇಳಿದೆ, ಕೃಷಿ ಹೊಂಡಗಳಿಗೆ ಉಚಿತವಾಗಿ ಕೊಡೋದ್ರ ಜೊತೆಗೆ ನೀವು ಕಮರ್ಷಿಯಲಿ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ ಏನು ಮೀನು ಪಾಲನೆ ಏನು ಕ್ರಮಗಳಿದೆ ಅದೇ ಕ್ರಮಗಳಲ್ಲೇ ಮಾಡಬೇಕು. ಮತ್ತು ಕಂಪೇರಿಟಿವ್ಲಿ ಇದು ಫೀಡ್ ಬೇಸ್ಡ್ ಅಕ್ವಾಕಲ್ಚರ್ ಅಂತ ಕರಿತೀವಿ. ಇದಕ್ಕೆ ಹೆಚ್ಚುವರಿ ಆಹಾರ ಕೊಟ್ಟು ಬೆಳೆಸಿದಾಗ ಇದ್ರ ದೇಹದ ಬೆಳವಣಿಗೆ ತುಂಬ ಫಾಸ್ಟಾಗಿರುತ್ತೆ. ನಾನು ಹೇಳಿದೆ, ಈ ಮೀನು ಎಲ್ಲ ರೀತಿಯ ಆಹಾರನೂ ಸ್ವೀಕರಿಸುತ್ತೆ. ನಮ್ಮ ಕೇಂದ್ರದಿಂದ ಕೊಡಬೇಕಾದ್ರೆ ನಾವು ಪೆಲೆಟೆಡ್ ಕಾಳುಗಳಿಗೆ ಅದನ್ನು ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತೀವಿ. 1 ತಿಂಗಳು ಅದನ್ನು ಪೆಲೆಟೆಡ್ ಸ್ಟಾರ್ಟರ್ ಫೀಡ್ನ ಕೊಟ್ಕೊಂಡು ತದನಂತರ ನಿಮ್ಮಲ್ಲಿ ಬರುವಂಥ ವೇಸ್ಟ್ ಆಹಾರಗಳನ್ನು ಸಹಿತ ಇದಕ್ಕೆ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ ಬೆಳೆಸ್ಬೋದು. ಎಲ್ಲ ರೀತಿಯ ಆಹಾರ ಪದ್ಧತಿಗಳಿಗೂ ಇದು ತುಂಬ ಚೆನ್ನಾಗಿ ಒಪ್ಕೊಳ್ಳುತ್ತೆ. ರೈತ ಸ್ವಂತ ಕೊಳ ಮಾಡ್ಕೊಂಡ್ರು ಏನು ಮಾಡೋಂದ್ರೆ ಏನು ಪಾಂಡ್ ಪ್ರಿಪ್ರೇಷನ್ಸ್ ಅಂತ ಹೇಳ್ತೀವಿ ಆ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ಆದರೆ ಇದರಲ್ಲಿ ಸ್ವಲ್ಪ ಸಗಣಿ ಪ್ರಮಾಣ ಕಡಿಮೆ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಫೀಡಲ್ಲೇ ತುಂಬ ಡಿಮ್ಯಾಂಡ್ ಆಗಿರೋದ್ರಿಂದ ಈಗ ನಮ್ಮ ಕಾಟ್ಲಾ ರೋಹು ಏನು ಬಳಸ್ತಾ ಇದೀವೋ ಅದಕ್ಕಿಂತ ಸ್ವಲ್ಪ ಕಾಲು ಭಾಗದಷ್ಟು ಮಾತ್ರ ಸಗಣಿನ ಹಾಕ್ಕೊಂಡು ನೀರನ್ನ ಪ್ರಿಪೇರ್ ಮಾಡ್ಕೊಂಡು 5 ದಿನ ಮುಂಚೆ ನೀರನ್ನ ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡಿಕೊಂಡು ಪ್ರತಿನಿತ್ಯ ಸ್ವಲ್ಪ ನೀರನ್ನ ಬಿಟ್ಟು ಸ್ವಲ್ಪ ನೀರನ್ನ ಹೊರಡೆ ತೆಗಿತಾ ಇದ್ದರೆ ಮೀನಿನ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಈ ಮೀನು ಮರಿಗಳು ನಮಗೆ ವರ್ಷ ಪೂರ್ತಿ ಲಭ್ಯ ಇರುತ್ತೆ. ಹಾಗಾಗಿ ನಿಮ್ಗೆ ವರ್ಷದಲ್ಲಿ ನಿಮಗೆ ಕೊಳಗಳು ಯಾವಾಗ ತಯಾರಾಗುತ್ತೋ ಅಥವಾ ನಿಮ್ಮ ನೀರಿನ ಲಭ್ಯತೆ ಹೇಗಿರುತ್ತೋ ಮಾಡ್ಕೊಳ್ಬೋದು. ಕೆಲವು ಪಾಣ್ಗಳಿರುತ್ತೆ, ಕೆಲವು ಪಾಣ್ಗಳು 6 ತಿಂಗಳು ನೀರಿನಲ್ಲಂಥ ಒಂದು ಕೊಳಗಳಿರುತ್ತೆ. ಅಂಥ ಕೊಳಗಳಿಗೆ ಇದು ಸೂಕ್ತವಾದ ತಳಿ. ಇದು 6 ತಿಂಗಳು ಯಾಕೆ ಅಂದರೆ ಇದು 6 ತಿಂಗಳಲ್ಲಿ ನಮ್ಮ ಮಾರ್ಕೆಟ್ ಸೈಜ್ ಏನಿದೆ 400ರಿಂದ 500 ಗ್ರಾಮ್ನಷ್ಟು ಇದು ಬೆಳವಣಿಗೆ ಆಗುತ್ತೆ. ಈ ಫಿಶ್ಶು ಮಾರ್ಕೆಟ್ನಲ್ಲಿ 300 ಗ್ರಾಮ್ನಷ್ಟು ಇದ್ದಾಗ ಮಾತ್ರ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ. 300ರಿಂದ 400 ಗ್ರಾಮ್ ಇದ್ದಾಗ ಇದ್ರದ್ದು ಡಿಮ್ಯಾಂಡ್ ಚೆನ್ನಾಗಿರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ನಾವು ಜಿಲೇಬಿ ಅಥವಾ ಟೈಗರ್ ಜಿಲೇಬಿ ಅಂತ ತಿನ್ನೋದು ಇಡೀ ಫಿಶ್ನ ತವಾ ಫ್ರೈ ಮಾಡಿದಾಗ ಅಥವಾ ಇಡೀ ಫಿಶ್ನ ಫ್ರೈ ಮಾಡ್ಕೊಂಡಾಗ. ಇಡೀ ಫಿಶ್ ಫ್ರೈ ಮಾಡಲಿಕ್ಕೆ ನಿಮಗೆ ಸಾಧಾರಣವಾಗಿ ಒಂದು ತವಾ ಸೈಜ್ ಏನಿದೆ ಅಂದರೆ 300 ಗ್ರಾಮ್ನಷ್ಟು ಇದ್ದಾಗ ಆ ಇಡೀ ಫಿಶ್ನ ತವಾ ಫ್ರೈ ಮಾಡಲಿಕ್ಕೆ ತುಂಬ ಸೂಕ್ತವಾದ್ದು. ಹಾಗಾಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸಹಿತ ಕೆಜಿಗೆ 3 ಮೀನು ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಬೋನ್ಲೆಸ್ ರೀತಿಯೂ ಇರುತ್ತೆ. 6 ತಿಂಗಳ ಅವಧಿಯಲ್ಲಿ ಇದು ಅಷ್ಟು ಬೆಳವಣಿಗೆ ಆಗುತ್ತೆ. ಸಪೋಸ್ 6 ತಿಂಗಳಾಗಲಿ ಇನ್ನೂ ಕಡಿಮೆ ಆಗ್ತಾ ಇದೆ ಅಂದಾಗ ಸಪೋಸ್ ಇದು 150-200 ಗ್ರಾಮಿಂದನೂ ಸಹಿತ ಇದನ್ನು ಮೀನನ್ನ ತಿನ್ಬೋದು. ಯಾಕೆಂದರೆ ಬೋನ್ಲೆಸ್ ಮಾಡುವಂಥ ಫಿಲೆಟಿಂಗ್ ಮಾಡ್ತಾಯಿದ್ದೀವಿ. ಸೆಂಟ್ರಲ್ ಒಂದು ವರ್ಟಿಕಲ್ ಬೋನ್ ಬಿಟ್ಟರೆ ನಮಗೆ ಪ್ಯಾಲಸ್ ಬೋನ್ಸ್ ಇರೋದಿಲ್ಲ. ಹಾಗಾಗಿ ಇದನ್ನು 150-200 ಗ್ರಾಮ್ ಇದ್ದರೂ ಸಹಿತ ನಿಮಗೆ ಬೇಕು ಅನ್ನಿಸ್ತಾ ಇದನ್ನು ಆಹಾರವಾಗಿ ಬಳಸ್ಕೊಳ್ಬೋದು. ಸೊ ರೈತರು ಇದನ್ನು ಏನು ಮಾಡಬೇಕಂದ್ರೆ ನಿಮ್ಮ ಪಾಂಡ್ಗೆ ಅಳತೆ ನೋಡ್ಕೊಳ್ಳಿ. ನೀವು ಯಾವ ರೀತಿ ಕಲ್ಚರ್ ಮಾಡ್ತಾಯಿದ್ದೀರಾ, ಫುಲ್ಲಿ ಇಂಟೆನ್ಸಿವ್ ಆಗಿ ನಾನು ಮಾಡ್ತಾಯಿದ್ದೀನಿ ಅಥವಾ ಬಯೋಫ್ಲಾಕ್ ಸಿಸ್ಟಮ್ ಮಾಡ್ತಾಯಿದ್ದೀನಿ ಅಂದರೆ ಅದರದ್ದೇ ಆದ ಸ್ಟಾಕಿಂಗ್ ಡೆನ್ಸಿಟಿ ಇದೆ. ಈಗ ಕೊಳಗಳಿಗೆ ನಾನು ಹೇಳ್ತಾ ಇದ್ದೆ 2ರಿಂದ 5 ಪರ್ ಮೀಟ್ರ್ ಕ್ಯೂಬ್ ಥರ ನಾವು ಸ್ಟಾಕಿಂಗ್ನ ಮಾಡ್ಕೊಳ್ಬೋದು. ಅದೇ ನೀವು ಬಯೋಫ್ಲಾಕ್ ಅಥವಾ RAC ಇದೆ ಅಂದರೆ 20ರಿಂದ 50 ನಂಬರ್ ಪರ್ ಮೀಟ್ರ್ ಕ್ಯೂಬ್ ಥರ ನಾವು ಅದನ್ನು ಸ್ಟಾಕಿಂಗ್ ಮಾಡ್ಕೊಳ್ಳೋದು. ಪಂಜರ ಕೃಷಿಲಾದರೆ ಇನ್ನೂ ತುಂಬ ಜಾಸ್ತಿ 100ರಿಂದ 150ವರೆಗೂ ಅದನ್ನು ಸ್ಟಾಕಿಂಗ್ ಡೆನ್ಸಿಟಿ ಮಾಡ್ಕೊಳ್ಬೋದು. 6 ತಿಂಗಳು ಹೆಚ್ಚುವರಿ ಆಹಾರನ ಪ್ರತಿನಿತ್ಯ 2 ಟೈಮ್ ಆಹಾರ ಕೊಟ್ಕೊಂಡು ಇದನ್ನು ಬೆಳೆಸಿದಾದರೆ ನೀವೇನು ಡಿಸೈರ್ಡ್ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡಿದರೆ 6 ತಿಂಗಳಲ್ಲಿ ನಿಮಗೆ ಮೀನು ಬೆಳವಣಿಗೆಯಾಗಿ ಮಾರುಕಟ್ಟೆಗೆ ಅದನ್ನು ತಲುಪಿಸ್ಬೋದಾಗಿದೆ. ಈ ಮಾಮೂಲಿ ಮೀನು ಸಾಕ್ತೀವಲ್ಲ ಸರ್, ಕಾಟ್ಲಾ, ರೋಹು, ಮೃಗಾಲ್, ಆ ಥರ ಇವನ್ ಸಾಕಕ್ಕೆ ಬರಲ್ವೇ? ಅಲ್ಲ, ಸಾಕ್ಬೋದು ಸರ್. ಕಾಟ್ಲಾ ರೋಹನೆಲ್ಲ ನ್ಯಾಚುರಲ್ ಆಗಿ ಪ್ಲಾಂಕ್ಟನ್ ಫೀಡಿಂಗ್ ಮೂಲಕ ನ್ಯಾಚುರಲ್ ಫೀಡಿಂಗಲ್ಲಿ ಬೆಳೆಸ್ತಾ ಇರ್ತೀವಿ. ಇದು ನ್ಯಾಚುರಲ್ ಫೀಡಿಂಗ್ ಬೆಳೆಯುತ್ತೆ. ಬಟ್ ನಾವು 6 ತಿಂಗಳು ಸ್ವಲ್ಪ ಕಮರ್ಷಿಯಲಿ ಮಾಡಿ ಅದರ 6 ತಿಂಗಳಲ್ಲಿ ಒಂದು ಬೆಳೆ ತೆಗಿತೀನಿ ಅಂದಾಗ ಸ್ವಲ್ಪ ಹೆಚ್ಚುವರಿ ಆಹಾರ ಕೊಟ್ಟಿದ್ದೆ ಅದರಲ್ಲಿ ದೇಹದ ಬೆಳವಣಿಗೆ ತುಂಬ ಫಾಸ್ಟಾಗಿರುತ್ತೆ. ಯಾಕಂದರೆ ಇದು ಏನೇ ರೀತಿ ಆಹಾರ ಕೊಟ್ಟರು ಎಷ್ಟೇ ಆಹಾರ ಕೊಟ್ಟು ತೊಗೊಳ್ತಾ ಇರುತ್ತೆ. ಹಾಗಾಗಿ ನೀವು ಕೊಟ್ಟಷ್ಟು ಇದನ್ನು ದೇಹದ ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಹೆಚ್ಚುವರಿ ಆಹಾರ ಕೊಡೋದ್ರಿಂದ ಒಳ್ಳೆಯದು. ಈ ಸಗಣಿ ಹಾಕೋದು ಮತ್ತು ಇದನ್ನೆಲ್ಲ ಮಾಡೋದು ಅವೆಲ್ಲ ಮಾಡುವಾಗ ಸಗಣಿ ಹಾಕಬೇಕು ಸರ್, ಅದೇ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ. ಯಾಕಂದರೆ ನಾವೇನೇ ಹೆಚ್ಚುವರಿ ಆಹಾರ ಕೊಟ್ಟರು ನ್ಯಾಚುರಲ್ ಫುಡ್ ಅನ್ನೋದು ಅದರಲ್ಲಿ ವಾಟ್ರಲ್ಲಿ ಇರಲೇಬೇಕಾಗುತ್ತೆ. ನ್ಯಾಚುರಲ್ ಫುಡ್ ಏನಿದೆ ಅಂದರೆ ನಾವು ಮನೇಲಿ ಬಂದು ಊಟ ಮಾಡೋದೇ ರೀತಿ, ಮನೇಲಿ ಬಂದು ಮನೇಲಿ ಸ್ವಲ್ಪ ಊಟ ಮಾಡಿದ್ರೆ ಡೈಜೆಷನ್ ಟ್ರ್ಯಾಕ್ ಏನು ಇಂಪ್ರೂವ್ ಆಗುತ್ತಲ್ಲ ಅದೇ ರೀತಿ ನೀರಿನಲ್ಲಿ ಪ್ಲಾಂಕ್ಟನ್ ಸ್ವಲ್ಪ ಮಟ್ಟಿಗೆ ಇದ್ದಿದ್ದೆ ಆದರೆ ಪ್ಲಾಂಕ್ಟನ್ ಅದು ತೊಗೊಂಡಾಗ ಅದರ ಡೈಜೆಸ್ಟಿವ್ ಟ್ರ್ಯಾಕ್ ಏನಿದೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಮತ್ತು ಹೆಚ್ಚುವರಿ ಆಹಾರ ತೊಗೊಳಕ್ಕೆ ಅದ್ರ ಡೈಜೆಸ್ಟಿವ್ ಟ್ರ್ಯಾಕ್ ಕ್ಲಿಯರ್ ಆಗುತ್ತೆ. ಹಾಗೆ ಸ್ವಲ್ಪ ಪ್ರಮಾಣದ ಸಗಣಿನ ಬಳಸ್ಕೊಂಡು ನೀರನ್ನ ಡೈಲಿ ಬಿಟ್ಟು ಡೈಲಿ ಅದರಿಂದ ಪ್ರೊಡಕ್ಷನ್ ವಾಟ್ರನ್ನ ತೊಗೊಂಡು ಬೇರೆ ಅಗ್ರಿಕಲ್ಚರ್ ಯೂಸ್ ಮಾಡ್ತಾ ಹೋದರೆ
ಮೀನಿನ ಹೆಲ್ತು ಚೆನ್ನಾಗಿರುತ್ತೆ, ನೀರಿನ ಕ್ವಾಲಿಟಿನೂ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಸರ್. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ನೀವು ಎಷ್ಟು ದಿನದ ಮರಿಯನ್ನು ಕೊಡೋದು ಸರ್ ನಿಮ್ಮ ಕೇಂದ್ರದಿಂದ? ಎಸ್ ಸರ್, ನಾನು ಹೇಳಿದೆ ನಮ್ಮ ಹ್ಯಾಚರಿ ಮತ್ತು ಇಂಡೋರ್ ಟ್ರೀಟ್ಮೆಂಟ್ 1 ತಿಂಗಳಾದಮೇಲೆ ನಾವು ಹೊರಡೆ ನರ್ಸರಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಸಾಧಾರಣವಾಗಿ ಒಂದು 2 ರಿಂದ 3 ವಾರ ಅದನ್ನು ಬೆಳವಣಿಗೆ ಮಾಡಿ ಸಾಧಾರಣವಾಗಿ ನಾವು ರೈತರಿಗೆ 1 ಅಥವಾ 1.25 ಇಂಚ್ ಉದ್ದ ಇರುವ ಸೈಜ್ನಲ್ಲಿ ನಾವು ಮೀನು ಮರಿನ ಮಾರಾಟ ಮಾಡ್ತಾ ಇರ್ತೀವಿ. ನಮಗೆ ಇರೋದು ಸಣ್ಣ ಕಡಿಮೆ ಸೈಜ್, ಬಟ್ ನಾವು ರೈತರಿಗೆ ಕೊಡಬೇಕಾದ್ರೆ ಸ್ವಲ್ಪ ಒಳ್ಳೆ ಸೈಜ್ನ ಸ್ವಲ್ಪ ಹಾರ್ಡಿಯಾಗಿರೋ ಟೈಮಲ್ಲಿ ಅದು ಸ್ವಲ್ಪ ಚೆನ್ನಾಗಿರೋ ಟೈಮಲ್ಲಿ ನೋಡಿ ಕೊಡ್ತೇವೆ ಸರ್. ಓಕೆ, ಅವರು ಬಂದು ಏನು ಸಿದ್ಧತೆ ಮಾಡ್ಕೊಂಡು ಬರಬೇಕು, ಮತ್ತು ಯಾವಾಗ ಬರಬೇಕು, ಹೇಗೆ ಅದನ್ನು ತೊಗೊಂಡು ಹೋಗಬೇಕು? ಎಸ್ ಸರ್, ಈಗ ಅವರೆಲ್ಲ ಕೊಳಗಳನ್ನ ತಯಾರು ಮಾಡಿಕೊಂಡು ಆಯಾ ತಾಲೂಕುಗಳಲ್ಲಿ ಅವರು ಪರ್ಮಿಷನ್ ತೊಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಒಂದು ಡೇಟ್ನ ಇನ್ಫಾರ್ಮ್ ಮಾಡ್ತೀವಿ. ಒಂದು 2-3 ಡೇಟ್ಗಳಿದೆ. ಅಂದರೆ ಪ್ರತಿ ವಾರದಲ್ಲಿ ಒಂದು 2-3 ದಿನ ಮಾತ್ರ ನಾವು ಸಪ್ಲೈ ಮಾಡಲಿಕ್ಕೆ ಪ್ರಾವಿಷನ್ ಇರುತ್ತೆ. ಬಾಕಿ ದಿನಗಳಲ್ಲಿ ನಮಗೆ ಹ್ಯಾಚರಿ ಅದು ಇದು ಮೇಂಟೆನ್ಸ್ ಇರೋದ್ರಿಂದ ಆ ದಿನಗಳನ್ನ ಇನ್ಫಾರ್ಮ್ ಮಾಡ್ತೀವಿ. ಆ ದಿನಗಳಲ್ಲಿ ಅವರು ಬಂದಾಗ ನಾವು ಪಾಲಿ ಕವರಲ್ಲಿ ಅಂದರೆ ಪಾಲಿಥಿನ್ ಬ್ಯಾಗ್ನಲ್ಲಿ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಡಿಪೆಂಡ್ ಆನ್ ಡಿಸ್ಟೆನ್ಸ್. ಈಗ ನಮ್ಮ ಕೇಂದ್ರದಿಂದ ಗುಲ್ಬರ್ಗ, ಬೀದರ್ ಅಲ್ಲಿವರೆಗೂ ಸಹಿತ ಮೇರೆಗಳು ಹೋಗಿದೆ. ಅಂಥ ಕೇಂದ್ರಗಳಿದೆ, ಅದರದ್ದೇ ಆದ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ, ಸ್ವಲ್ಪ ಕಂಡೀಷನಿಂಗ್ ಜಾಸ್ತಿ ಮಾಡಿ ಕೊಡ್ತೀವಿ. ಈಗ ಸಾಧಾರಣ ಇಲ್ಲಿಂದ ಒಂದು 3-4 ಗಂಟೆ ಟ್ರಾವೆಲಿಂಗಲ್ಲಿ ಇರುವಂಥ ಕೇಂದ್ರಗಳಿಗೆ ಅದರದ್ದೇ ಆದ ಪ್ರಿಪ್ರೇಷನ್ ಮಾಡಿರ್ತೀವಿ. ನಮಗೆ ಅವ್ರು ಎಲ್ಲಿಂದ ಬರ್ತೇವೆ ಅಂತ ಹೇಳಿದಾಗ ನಾವು ತಕ್ಕನಂಗೆ ಅದನ್ನು ಮರಿಗಳನ್ನ ಸಿದ್ಧತೆ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಮರಿಗಳು ಅವ್ರ ಕೇಂದ್ರಕ್ಕೆ ತಲುಪಿ ಆರೋಗ್ಯವಾಗಿರೋ ರೀತಿ ನಾವು ನೋಡ್ಕೊಳ್ತೀವಿ ಸರ್. ಎಷ್ಟು ಗಂಟೆವರೆಗೂ ಟ್ರಾವೆಲ್ ಮಾಡ್ಬೋದು ಸರ್ ಈ ಮರಿನ? ಸರ್ ಸಾಧಾರಣವಾಗಿ ನಾವು ಪಾಲಿ ಕವರ್ನಲ್ಲಿ ಪ್ಯಾಕ್ ಮಾಡಿರುವಂಥ ಮರಿಗಳು 10 ರಿಂದ 15 ಗಂಟೆ ಟ್ರಾವೆಲಿಂಗ್ ಆರಾಮಾಗಿ ಮಾಡ್ಕೊಳ್ಬೋದು ಸರ್, ನಾರ್ಮಲ್ ನಾವು ಏನು ಕೊಡುವಂಥದ್ದು. ಇನ್ನು ಅದಕ್ಕಿಂತ ತುಂಬ ಡಿಸ್ಟೆನ್ಸ್ ಇದೆ ಅಂದಾಗ ನಾವು ಮರಿಗಳ ಸಾಂದ್ರತೆನ ಕಡಿಮೆ ಮಾಡ್ತೀವಿ ಕವರ್ನಲ್ಲಿ. ಈಗ ಸಾಧಾರಣ ಒಂದು ಕವರ್ನಲ್ಲಿ ನಾವು 300 ರಿಂದ 400 ಮರಿಗಳನ್ನ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತೇವೆ. ಈಗ ತುಂಬ ಲಾಂಗ್ ಡಿಸ್ಟೆನ್ಸ್ ಹೋಗ್ತದೆ ಅಂದಾಗ ಅದನ್ನು ಮರಿ ಸಾಂದ್ರತೆನ ಕಡಿಮೆ ಮಾಡ್ತೀವಿ, ಯಾಕಂದರೆ ಅದಕ್ಕೆ ಸಿಗಬೇಕಾದ ಆಕ್ಸಿಜನ್ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅಂಥ ಟೈಮಲ್ಲಿ ಈಗ ರೀಚ್ ಆಗೋ ರೀತಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್. ಅಂದರೆ ಇಡೀ ಕರ್ನಾಟಕದ ಮೂಲೆಯಿಂದಲೂ ನಿಮ್ಮ ಹತ್ರನೇ ಬಂದು ತಗೊಂಡು ಹೋಗೋದು? ಹೌದು ಸರ್, ಇದು ಯಾಕಂದರೆ ಈಗ ಇಡೀ ಸ್ಟೇಟಲ್ಲಿ ಅಥರೈಸ್ ಬ್ರೀಡಿಂಗ್ ಸೆಂಟರ್ ಅಂತ ಇರೋದು ನಮ್ಮದು ಮತ್ತು ನಮ್ಮ ಬೆಂಗಳೂರು ಹೆಸರುಘಟ್ಟಲ್ಲಿ ಇರೋಂಥದ್ದು 2 ಕೇಂದ್ರಗಳು ನಮ್ಮ ಕರ್ನಾಟಕದಲ್ಲಿರೋಂಥದ್ದು. ಮತ್ತು ನೈಬರಿಂಗ್ ಸ್ಟೇಟ್ಗಳಲ್ಲೂ ತುಂಬ ಲಿಮಿಟಲ್ಲಿರೋಂಥ ಈಗ ಅಥರೈಸ್ ಸೆಂಟರ್ಸ್ ಅಂತ ಇರೋದೇ ತುಂಬ ಲಿಮಿಟು. ಈಗ RGC ವಿಜಯವಾಡ ಬಿಟ್ಟರೆ ತಮಿಳ್ನಾಡಲ್ಲಿ 1-2 ಕೇಂದ್ರ ಇದೆ, ಕೇರಳದಲ್ಲೆಲ್ಲ 1 ಕೇಂದ್ರ ಇದೆ. ಸೊ ಯಾಕಂದರೆ ಅಥರೈಸ್ ಬ್ರೀಡಿಂಗ್ ಸೆಂಟರ್ ಯಾಕೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾವು ಅಷ್ಟು ಸುರಕ್ಷತಾ ಕ್ರಮಗಳನ್ನ ತೊಗೊಂಡು ಮೀನು ಮರಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇಷ್ಟು ಕ್ರಮಗಳನ್ನ ತೊಗೊಂಡು ಉತ್ಪಾದನೆ ಮಾಡೋದು ತುಂಬ ಕಷ್ಟಕರ. ತಾಯಿ ಮೀನುಗಳ ಕ್ವಾಲಿಟಿಯಿಂದ ಹಿಡಿದು ಮೀನು ಮರಿಗಳ ಕ್ವಾಲಿಟಿಯಿಂದ ಹಿಡಿದು ಎಲ್ಲದನ್ನೂ ನಾವು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಸರ್. ಸರ್, ಈಗ ಬೇರೆ ಮೀನುಗಳ ತರಹನೇ ರುಚಿ ಇರುತ್ತಾ ಇದೂ? ಮತ್ತು ಬೇರೆ ಬೇರೆ ಫೀಚರ್ಸ್ ಇದಾವಲ್ಲ, ಏನು ಸರ್ ಇದು ತಿಲಾಪಿಯಾ ವೈಶಿಷ್ಟ್ಯ? ಇಲ್ಲ ಸರ್, ಎಲ್ಲ ರೀತಿಯ ಮೀನಾಗೆ ಇದ್ರದ್ದು ಪ್ರೋಟೀನ್ ಪರ್ಸೆಂಟ್ ಆಗಲಿ ಮತ್ತು ಆರೋಗ್ಯಕ್ಕೆ ಏನು ಒಳ್ಳೆಯ ಗುಣಗಳಿದೆ ಎಲ್ಲ ಗುಣಗಳು ಸೇಮ್ ಇರುತ್ತೆ. ಈಗ ತಿನ್ನಲಿಕ್ಕೆ ಇದು ರುಚಿಕರವಾದ ಮೀನು. ಮತ್ತು ಮಾರ್ಕೆಟಲ್ಲಿ ಇದು ತುಂಬ ಲೋಕಲ್ ಅವೈಲೇಬಲ್ ಇರೋದ್ರಿಂದ ನಾನು ಹೇಳಿದೆ ಮೊದಲು ಪೋರ್ ಮ್ಯಾನ್ ಫಿಶ್ ಆಗಿರೋದು ಇವತ್ತು ಎವರಿ ಮನ್ಸ್ ಫಿಶ್ ಆಗಿದೆ. ಇದ್ರ ಟೇಸ್ಟಿಂದಾಗಿ ಎಲ್ಲರೂ ಇದನ್ನು ಇಷ್ಟಪಡೋಂಥದ್ದು. ತವಾ ಫ್ರೈ ಆಗಲಿ ಅಥವಾ ಇಂಡಿವಿಜುವಲ್ ಸ್ಲೈಸಸ್ ಆಗಲಿ ಮಾಡಲಿಕ್ಕೆ ತುಂಬ ಸೂಕ್ತವಾದ ಮೀನು. ಫಿಲೆಟಿಂಗ್ ಮಾಡ್ಬೋದು, ಬೋನ್ಲೆಸ್ ಮಕ್ಕಳುಗಳಿಗೆ ಕೊಡಲಿಕ್ಕೆ ಬೋನ್ಲೆಸ್ ಫಿಶ್ ಆಗಿ ಕೊಡ್ಬೋದು. ಹಾಗಾಗಿ ತುಂಬ ರುಚಿಕರವಾದ ಮೀನು ಸರ್. ಈಗ ತಾವು 6 ತಿಂಗಳಲ್ಲಿ ಇದನ್ನು ಬೆಳಿಬಹುದು ಅಂದ್ರಲ್ಲ, ವರ್ಷದಲ್ಲಿ 2 ಬೆಳೆ ಅಂತ. ಹೌದು ಸರ್. ಅಂದರೆ ಈಗ ಅದಕ್ಕೆ ಕೊಳದ ಸಿದ್ಧತೆ ಮಗದೊಂದು ಏನು ಬೇಕಾಗಲ್ವಾ? ಹೌದು ಸರ್, ಇಲ್ಲ ತುಂಬ ಮಿನಿಮಮ್ ಸಿದ್ಧತೆಗಳು ಬೇಕು. ನಾನು ಹೇಳಿದೆ ಇದು ಸ್ವಲ್ಪ ಹಾರ್ಡಿ ವೆರೈಟಿ ಆಗಿರೋದ್ರಿಂದ
ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ರೂ ನಡೆಯುತ್ತೆ. ಸಾಧಾರಣವಾಗಿ ನಾನು ಹೇಳಿದೆ 5 ರಿಂದ 6 ತಿಂಗಳು ಅದರದ್ದು ಕಲ್ಚರ್ ಅವಧಿ. 5 ರಿಂದ 6 ತಿಂಗಳು ಅಂದರೆ 6 ತಿಂಗಳವರೆಗೂ ಕಾಯಬೇಕು ಅನ್ನೋದು ಒಂದಿಲ್ಲ. ನಾನು ಹೇಳಿದೆ ಈ ಮೀನು 150-200 ಗ್ರಾಮಿಂದನೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಷ್ಟಾದ್ರು ತಿಂದರು ಅಂತೇಳಿ. ಈಗ ಸಾಧಾರಣವಾಗಿ ನಿಮ್ಮ ಒಂದು 3 ತಿಂಗಳು ಆಗ್ತಿದ್ದಂಗೆ ಮೀನು ಒಂದು 200 ಗ್ರಾಮ್, 150, 200 ಗ್ರಾಮ್, 300 ಗ್ರಾಮ್ವರೆಗೂ ರೀಚ್ ಆಗುತ್ತೆ. ಅದಾಗ್ತಂಗೆ ನೀವು ಹಾರ್ವೆಸ್ಟ್ನ ಸ್ಟಾರ್ಟ್ ಮಾಡಿ ನಿಮ್ಗೆ ಅವಶ್ಯಕತೆ ತಕ್ಕಂಗೆ ಅದನ್ನು ಬಳಸ್ಕೊಳ್ತಾ ಇದ್ದರೆ 5-5 ತಿಂಗಳಿಗೆ ನಿಮ್ಮಲ್ಲಿರೋ ಸ್ಟಾಕ್ ಎಲ್ಲ ಕಂಪ್ಲೀಟ್ ಖಾಲಿ ಆಗುತ್ತೆ. ಅವಾಗ ಕಂಪ್ಲೀಟ್ ಒಂದ್ಸಲಿ ಎಲ್ಲದನ್ನು ಖಾಲಿ ಮಾಡಿ, ನೀರನ್ನ ಒಂದ್ಸಲಿ ಕಂಪ್ಲೀಟ್ ಖಾಲಿ ಮಾಡಿ, ಸಾಧ್ಯ ಆದರೆ ಒಂದು 2-3 ದಿನ ಅದನ್ನು ಸನ್ ಡ್ರೈ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಹೊಸ ಸ್ವಲ್ಪ ನೀರನ್ನ ಫಿಲಪ್ ಮಾಡಿ ಕ್ರಮಗಳನ್ನ ತೊಗೊಂಡ್ರೆ ಮೀನು ಮರಿ ಬಿತ್ತನೆ ಮಾಡಲಿಕ್ಕೆ ರೆಡಿ ಇರುತ್ತೆ. ನಮ್ಮಲ್ಲಿ ಕೇಂದ್ರದಲ್ಲಿ ವರ್ಷ ಪೂರ್ತಿ ಮೀನು ಮರಿ ಸಿಗುತ್ತೆ. ಇದು ವರ್ಷ ಪೂರ್ತಿ ಬೆಳೆಯುವಂಥ ಜಾತಿ ಇರುತ್ತೆ. ಹಾಗಾಗಿ ಇದನ್ನು ಲಭ್ಯತೆಗೇನು ತೊಂದರೆ ಇಲ್ಲ. ಪ್ರಿಯರೇ ನಮಗೊಂದು ಸ್ವಲ್ಪ ಇಂಟಿಮೇಷನ್ ಕೊಟ್ಟ ನಾವು ಒಂದು ಇಂಡೆಂಟ್ಸ್ ತೊಗೊಂಡು ರೈತರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯೋಗೇಶ್ ಅವರೇ, ಸಾಮಾನ್ಯವಾಗಿ ಕೃಷಿ ಇಲಾಖೆಯವರು ಕೃಷಿ ಭಾಗ್ಯ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆ ಅಡಿನಲ್ಲಿ ಕೃಷಿ ಹೊಂಡಗಳನ್ನು ತೆಗಿತಾರೆ. ಹೌದು ಸರ್. ಮಳೆ ನೀರಿನ ಸಂರಕ್ಷಣೆಗೆ ಅಂತ ಹೇಳಿ. ಹೌದು ಸರ್. ಅದಕ್ಕೆ ಈ ಪಾಲಿಥೀನ್ ಲೇಯರಿಂಗ್ ಎಲ್ಲ ಮಾಡಿ ಒಂದು 6 ತಿಂಗಳು ನೀರು ನಿಂತಿರುತ್ತೆ ಕೊಳದಲ್ಲಿ. ಅಲ್ಲಿ ಈ ಮೀನು ಸಾಕ್ಬೋದು ಸರ್. ಯಾಕಂದರೆ ನಾನು ಹೇಳಿದೆ, ಮೀನುಗಾರಿಕೆಗೆ ಸಾಧಾರಣವಾಗಿ ಮಣ್ಣಿನ ಕೊಳಗಳು ಯಾವಾಗಲೂ ಸೂಕ್ತ ಸರ್, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಜಾಗಗಳು ಏನಿರುತ್ತೆ ಅಂದರೆ ಅದರಲ್ಲಿ ಎಷ್ಟೇ ಇದ್ರೂ ನೀರು ತುಂಬ ಹೋಗ್ತಾ ಇರುತ್ತೆ, ತುಂಬ ದಿನಕ್ಕೆ ಡ್ರಾಸ್ಟಿಕ್ಕಾಗಿರುತ್ತೆ. ಬಟ್ ಆ ರೈತರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ನಾನೇನು ಮಾಡಬೇಕು ಅಂತೇಳಿ. ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಪಾಲಿಥೀನ್ನ ಕವರ್ ಮಾಡಿ ಪಾಂಡ್ಗಳಡೆ ನೀರನ್ನ ಶೇಖರಣೆ ಮಾಡಿ, ಆ ಶೇಖರಣೆ ಇರೋ ಜಾಗದಲ್ಲಿ ಮೀನನ್ನ ಪಾಲನೆ ಮಾಡೋದು ಅಂತ ಹೇಳ್ತೀವಿ. ಹಾಗಾಗಿ ಈ ವೆರೈಟಿ ಅಂಥ ಜಾಗಗಳಲ್ಲಿ ತುಂಬ ಸೂಕ್ತದ ವೆರೈಟಿ. ಯಾಕಂದರೆ ಸ್ವಲ್ಪ ಹಾರ್ಡಿ ವೆರೈಟಿ ಆಗಿರೋದ್ರಿಂದ. ಬಟ್ ರೈತರು ಏನೋ ಸ್ವಲ್ಪ ಹೆಚ್ಚುವರಿ ಕ್ರಮಗಳನ್ನ ತೊಗೊಳ್ಬೇಕು. ಏನಂದರೆ ಈಗ ನೀವು ಮಣ್ಣಿನ ಕೊಳಗಳಾದರೆ ನಿಮ್ಮ ನೀರು ತುಂಬಿದಾಗ ಮತ್ತು ಫಿಶ್ ವೇಸ್ಟ್ ಏನು ಬೀಳುತ್ತೆ, ಅಥವಾ ಹೆಚ್ಚುವರಿ ಆಹಾರ ಏನು ಉಳ್ಕೊಳ್ಳುತ್ತೆ, ಅಥವಾ ಬೇರೆ ಇನ್ಯಾವುದೋ ಎಲೆ ಬೀಳುತ್ತೆ, ಅಥವಾ ಇನ್ಯಾವುದೇ ವೇಸ್ಟ್ಗಳಂತ ಬಂದಾಗ ಅದೆಲ್ಲ ಮಣ್ಣಲ್ಲಿ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗ್ತಾ ಇರುತ್ತೆ. ಹಾಗಾಗಿ ವಾಟರ್ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಆಗಿರೋದಿಲ್ಲ. ಬಟ್ ಪಾಲಿಥೀನ್ ಕವರ್ ಆಗಿದಾಗ ಈ ಎಲ್ಲ ಕ್ರಮಗಳನ್ನ ಸ್ವಲ್ಪ ಹೆಚ್ಚುವರಿಯಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೀನಿನ ವೇಸ್ಟ್ ಬೀಳ್ತಾ ಇರುತ್ತೆ. ವೇಸ್ಟ್ ಬಿದ್ದಾಗ ಒಂದು ವಾರಕ್ಕೋ ಅಥವಾ 10 ದಿನಕ್ಕೆ ಒಂದ್ಸಲಿ ಕೆಳಗಡೆಯಿಂದ ಅದ್ರ ವೇಸ್ಟ್ನೆಲ್ಲ ತೆಗಿಲಿಕ್ಕೆ ವ್ಯವಸ್ಥೆ, ಔಟ್ಲೆಟ್ನ ಓಪನ್ ಮಾಡಿ ಆ ವೇಸ್ಟ್ನೆಲ್ಲ ತೆಗೆದುಕೊಂಡು ಡೈಲಿ ನೀರು ಬಿಟ್ಕೊಂಡು ನೀರನ್ನ ಅದರಿಂದ ಸಕ್ ಮಾಡಿ ಬೇರೆ ಕಡೆ ನೀರು ಬಿಟ್ಕೊಳ್ತಿದ್ರೆ ವಾಟರ್ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಸ್ವಲ್ಪ ಮಟ್ಟಿಗೆ ಕ್ರಮಗಳನ್ನ, ಮತ್ತು ಹೆಚ್ಚುವರಿ ಆಹಾರ ತುಂಬ ಕೊಡಲಿಕ್ಕಾಗಲ್ಲ. ಈಗ ಮಣ್ಣಿನ ಕೊಳದಲ್ಲಿ ಎಲ್ಲ ಸ್ವಲ್ಪ ಆಸೆ ಆಯಿತು, ಸ್ವಲ್ಪ ಜಾಸ್ತಿ ಫೀಡ್ ಉಳಿತು, ಅಥವಾ ಬೇರೆ ಇನ್ನೇನೋ ವೇಸ್ಟ್ನ ಹಾಕ್ತಾ ಇದ್ದೀರಾ ಅಂದರೆ ಆ ವೇಸ್ಟ್ ಉಳಿದು ಅಲ್ಲೇ ಕರಗೋಗುತ್ತೆ. ಬಟ್ ಪಾಲಿಥೀನ್ ಹಾಕಿದಾಗ ನೀವು ಸ್ವಲ್ಪ ಮುತುವರ್ಜಿ ವಹಿಸಬೇಕು. ನೀವು ಕೊಡ್ತಾರೋ ಆಹಾರ ಮೀನು ತಿಂತಾ ಇದೆ ಅಂತ ಅಬ್ಸರ್ವ್ ಮಾಡಬೇಕು. ಮೀನು ಎಷ್ಟು ಕೇಳುತ್ತೋ ಅಷ್ಟು ಆಹಾರನ ಕೊಡಬೇಕು. ನೀವು ಆ ಕೊಟ್ಟಿದ್ದ ಆಹಾರನೆಲ್ಲ ಮೀನು ತಿಂದು ಖಾಲಿ ಮಾಡಬೇಕು. ಅದ್ರ ವೇಸ್ಟ್ ಮಾತ್ರ ತೆಗಿಯಂಗಿರಬೇಕು. ಅದೆಲ್ಲ ಒಂದ್ಸಲಿ ಬಂದು ತಿಂತಾ ಇದ್ದಾನೆ, ಎಲ್ಲದನ್ನು ತೊಗೊಂಡೋಗಿ ನೀರಲ್ಲಿ ಸುರಿತಾ ಇದ್ದೀನಿ, ಅದು ಕೆಳಗಡೆ ಹೋಗಿ ಎಲ್ಲ ಸೆಟ್ಲಾಗಿ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆದಾಗ ಅಮೋನಿಯಾ ರಿಲೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಮೋನಿಯಾ ಇಸ್ ನಥಿಂಗ್ ಬಟ್ ಟಾಕ್ಸಿಕ್ ಗ್ಯಾಸ್ ಥರ. ಅದು ಒಂದ್ಸಲಿ ರಿಲೀಸ್ ಆಗಿ ಸ್ಟಾರ್ಟ್ ಆದರೆ ಮೀನು ಸ್ಟ್ರೆಸ್ ಆಗುತ್ತೆ, ಆಹಾರ ತೊಗೊಳ್ಳಲ್ಲ, ತುಂಬ ಸ್ಲೋ ಆಗಿ ಓಡಾಡುತ್ತೆ, ನೆಕ್ಸ್ಟ್ ಸಾಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾಲಿಥೀನ್ ಕವರಲ್ಲಿ ಇರೋಂಥ ಕೊಳಗಳಲ್ಲಿ ತುಂಬ ಚೆನ್ನಾಗಿ ನೀವು ಮೀನುಗಾರಿಕೆಯನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಮಟ್ಟಿನ ಹೆಚ್ಚುವರಿ ಸುರಕ್ಷತಾ ಕ್ರಮಗಳನ್ನ ತೊಗೊಳ್ಬೇಕಾಗುತ್ತೆ ಸರ್. ಓಕೆ. ಈಗ ನಿಮ್ಮ ಮೀನು ಮರಿ ಪಾಲನಾ ಕೇಂದ್ರ ಇದೆಯಲ್ಲ, ಇಲ್ಲಿಗೆ ಜನ ಬರ್ಬೋದಾ, ನೋಡ್ಬೋದಾ, ತಿಳ್ಕೊಬೋದಾ, ಹೇಗೆ? ಬರ್ಬೋದು ಸರ್. ನಾವು ಮಾಡ್ತಾರೋ ಏನು ನಾನು ಇಷ್ಟೆಲ್ಲ ಸಿಸ್ಟಮ್ಸ್ನ ಹೇಳಿದೆ, ನಾವು ಇದನ್ನು ಬಂದಾಗ ನಮ್ಮಲ್ಲಿ ಮೀನು ಮರಿ ತೊಗೊಳಕ್ಕೆ ಬಂದಾಗ ನಾವು ಸಾಧಾರಣವಾಗಿ ಅವರಿಗೆ ಇವನ್ನೆಲ್ಲ ತೋರಿಸ್ತೀವಿ. ಯಾಕೆ ಅಂದರೆ ಒಂದು ಒಳ್ಳೆ ಕ್ವಾಲಿಟಿಲಿ ಉತ್ಪಾದನೆ ಮಾಡ್ತಾ ಇರೋದು ಅವ್ರಿಗೂ ಗೊತ್ತಾಗಬೇಕು ಅಂತೇಳಿ. ಯಾಕಂದರೆ ತಿಲಾಪಿ ಅನ್ನೋದು ನ್ಯಾಚುರಲ್ ಹಂಗೆ ಬಿಟ್ಟರು ಅದು ಮರಿ ಮಾಡುತ್ತೆ, ಮರಿ ತಂದು ಕೊಟ್ಬಿಡೋದು. ಬಟ್ ನಾವು ಯಾವ ರೀತಿ ಕ್ರಮಗಳನ್ನ ತೊಗೊಂಡು ಒಂದು ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ರೀತಿ ಮರಿಗಳು ಉತ್ಪಾದನೆ ಮಾಡ್ತೀವಿ ಅಂತೇಳಿ ರೈತರು ನೋಡ್ಬೋದು. ನಮಗೊಂದು ಫೋನ್ ಮಾಡ್ಕೊಂಡು ನಮ್ಮ ಕೇಂದ್ರಕ್ಕೆ ಬಂದಾಗ ನಾವು ಅವರಿಗೆ ಡೆಫಿನೆಟ್ಲಿ ತೋರಿಸ್ಕೊಡ್ತೀವಿ. ಇದನ್ನು ಯಾತಕ್ಕೆ ಸ್ವಾಭಾವಿಕವಾಗಿ ಬೇರೆ ಕಡೆ ಇದು ಬೆರಿಬಾರ್ದು ಅಂತ ಹೇಳಿ ಪ್ರತ್ಯೇಕವಾಗಿ ಇದನ್ನು ಯಾಕೆ ಬೆಳೀತಾರೆ? ಏನು ಕಾರಣ ಇದೆ ಸರ್? ಇದನ್ನು ಪ್ರತ್ಯೇಕವಾಗಿ ಮಾಡಬೇಕು ಅಂತೇನಿಲ್ಲ. ಇದನ್ನು ಬೇರೆ ಕಾಟ್ಲರೋಹು ಬೇರೆ ಫಿಶ್ಗಳ ಜೊತೆಲೂ ಸಹಿತ ಇದನ್ನು ಬೆಳೆಸ್ಬೋದು, ಏನು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಏನಂದರೆ ನಾನು ಹೇಳಿದೆ, ನೀವೇನು ಆಹಾರ ಕೊಡ್ತೀರೋ ಎಲ್ಲ ಆಹಾರನೂ ಇದೊಂದೇ ಮೀನು ತೊಗೊಳುತ್ತೆ. ಇದು ನೀವು ಹೆಚ್ಚು ಏನು ಆಹಾರ ಕೊಡ್ತೀರೋ ತುಂಬ ಫಾಸ್ಟಾಗಿ ನಿಮ್ಮ ಜೊತೆ ಅಡ್ಜಸ್ಟ್ ಆಗುತ್ತೆ. ಈಗ ಸಾಧಾರಣ ನೀವು ಪಾಂಡಲ್ಲಿ ನೀವು ಬೆಳೆಸ್ತಾ ಇದ್ದೀರಾ ಅಂದರೆ ನೀವು ಆ ಪಾಂಡ್ ಹತ್ರ ಹೋದರೆ ಈ ಮೀನು ನಿಮ್ಮ ಜೊತೆಲಿ ಪಾಂಡ್ ಸುತ್ತಲೂ ಓಡಾಡ್ತಾ ಇರುತ್ತೆ. ಅಂದರೆ ಅಷ್ಟು ಫ್ರೆಂಡ್ಲಿಯಾಗಿ ಅದ್ರ ಮೂವ್ಮೆಂಟ್ ಇರುತ್ತೆ. ಅಂದರೆ ನೀವು ಬರ್ತಾ ಇದ್ದೀರಾ, ನೀವೇನೋ ಆಹಾರ ಕೊಡ್ತಾ ಇದ್ದೀರಾ ಅಂತ. ಅಂದರೆ ಬೇರೆ ಮೀನುಗಳಿದ್ದಾಗ ಏನಂದರೆ ಇದು ಏನೇ ಆಹಾರ ಕೊಟ್ಟರು ಎಲ್ಲ ಈ ಮೀನುಗಳಿಗೆ ತಿನ್ನೋದ್ರಿಂದ ಆ ಮೀನುಗಳಿಗೆ ಸಿಗದೇ ಇರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಬೇಡ ಅಂತ ಹೇಳ್ತೀವಿ ಹೊರತು ಆಗೋದಿಲ್ಲ ಅಂತೇನಿಲ್ಲ. ಮಿಕ್ಸೆಡ್ ಕಲ್ಚರ್ಲು ಸಹಿತ ನಾವು ಇದನ್ನು ನಮ್ಮ ಕಾಟ್ಲಾ, ರೋಹು, ಕಾಮಕರ್ಬ್ ಜೊತೆಗೆ ಸಹಿತ ಸೇರಿಬಿಟ್ಟಾಗ ಆ ಮೀನುಗಳು ಸಹಿತ ಈ ಮೀನುಗಳ ಜೊತೆ ಸೇರಿಕೊಂಡು ಆಹಾರ ತಿನ್ನೋದನ್ನು ಕಲ್ತ್ಕೊಳ್ಳುತ್ತೆ, ಚೆನ್ನಾಗೂ ಬೆಳವಣಿಗೆ ಆಗುತ್ತೆ. ಇಂಡಿವಿಜುವಲ್ ಬೆಳೆಯೋದ್ರಿಂದ ನೀವು ಡೆನ್ಸಿಟಿನ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ. ಡೆನ್ಸಿಟಿ ಜಾಸ್ತಿ ಇಟ್ಕೊಳ್ಬೋದು. ಸ್ವಲ್ಪ ಮಟ್ಟಿಗೆ ವಾಟರ್ ವೇರಿಯೇಷನ್ ಆದ್ರೂ ಈ ಮೀನು ತಡೆಯುತ್ತೆ. ಬಟ್ ನಮ್ಮ ಆ ಮೀನು ಕಾಟ್ಲರು ಎಲ್ಲ ಬೇರೆ ವೆರೈಟಿಗಳು ತಡೆಯಲ್ಲ ಅನ್ನೋದಕ್ಕೋಸ್ಕರ ಹೇಳಲ್ಲ. ಬಟ್ ನಾನು ಸ್ವಲ್ಪ ವಾಟರ್ ಕ್ವಾಲಿಟಿನ ಮೇಂಟೈನ್ ಮಾಡಿಕೊಂಡು ನಾನು ನೋಡ್ಕೊಳ್ತೀನಿ ಅಂದರೆ ಮಿಕ್ಸೆಡ್ ಕಲ್ಚರ್ ಸಹಿತ ಇದನ್ನು ಮಾಡ್ಕೊಳ್ಬೋದು ಸರ್. ಓಕೆ. ಅಂದರೆ ಈಗ ಒಂದು ಕೊಳ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಎಲ್ಲ ಮೀನುಗಳು ಒಂದೇ ಸೈಜು ಬಂದಿರಲ್ಲ. ಹಾಂ ಸರ್. ಸೊ ಸೈಜ್ ಬಂದಿರೋ ಮೀನನ್ನ ಹಾರ್ವೆಸ್ಟ್ ಮಾಡಿ ಉಳಿದಿರೋನ್ ಹಾಗೆ ಬಿಟ್ಟು ಮಾಡ್ಬೋದಾ? 6 ತಿಂಗಳಿಗೆ ಹಾರ್ವೆಸ್ಟ್ ಮಾಡಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ, ಇನ್ನೂ ಸ್ವಲ್ಪ ದಿವಸ ಬಿಡ್ಬೋದು ಸರ್. ನಾವು 6 ತಿಂಗಳಲ್ಲಿ ಏನಕ್ಕೆ ಬೆಳೆಗಳನ್ನ ತೆಗೀರಿ ಅಂತಂದರೆ 6 ತಿಂಗಳಲ್ಲಿ ಅದ್ರದ್ದು ಏನು ಮಾರ್ಕೆಟ್ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ನ ತಲುಪುತ್ತೆ.
ತೆಗ್ದಾಗ ನೀವು ಇನ್ನೊಂದು ಕ್ರಾಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಕೆಲವ್ರು ಹೇಳ್ತಾರೆ ಇನ್ನೂ ನನಗೆ ದೊಡ್ಡದಾಗಬೇಕು ಅಂದ್ರೆ ಇನ್ನೂ ದೊಡ್ಡದಾಗಬೇಕು, ನಿಮ್ಗೆ ಇನ್ನೂ ಆಸೆ ಇದೆ, ಮೀನು ದೊಡ್ಡದಾಗಿ ಕಾಣಬೇಕು, ದೊಡ್ಡದಾಗಿ ಚೆನ್ನಾಗಿರ್ಬೇಕು ನನ್ನ ಫಾರಮ್ಲಿ ಅಂದರೆ ನೀವು ವರ್ಷವರೆಗೂ ಬೆಳೆಸ್ಬೋದು. ಮೀನು ಏನಿದೆ ಹುಟ್ಟಿದ ಸಾಯೋ ದಿನದವರೆಗೂ ಬೆಳೀತಾ ಇರುತ್ತೆ ಸರ್. ಹಾಗಾಗಿ ನೀವು ಎಷ್ಟು ದಿನ ಇಟ್ಕೊಳ್ತೀರ ಅಷ್ಟು ದಿನ ಮೀನು ಬೆಳೀತಾ ಇರುತ್ತೆ. ಹಾಗಾಗಿ ನೀವು ಇಷ್ಟೇ ದಿನ ಇಟ್ಕೊಳ್ಬೇಕು ಅಂತೇನಿಲ್ಲ. ನಾವು 6 ತಿಂಗಳಲ್ಲಿ ನೀವು ಕಮರ್ಷಿಯಲಿ ಒಂದು ಬೆಳವಣಿಗೆ ಮಾಡ್ತಾಯಿದ್ದೀರ ಅಂದಾಗ 6 ತಿಂಗಳು ಲಿಮಿಟ್ ಮಾಡಿ ಅಂತ ಹೇಳ್ತೀವಿ. ಮತ್ತು ನಾವೇನು ಟ್ರೀಟ್ಮೆಂಟ್ ಮಾಡಿ ನಾವು ಆಲ್ ಮೇಲೆ ಕನ್ವರ್ಷನ್ ಮಾಡಿರ್ತೀವಿ ಅದರದ್ದು ಎಫೆಕ್ಟು 5ರಿಂದ 6 ತಿಂಗಳವರೆಗೂ ಮಾತ್ರ ಇರುತ್ತೆ. ಅದಾದ ನಂತರದಲ್ಲಿ ಅದರದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಆಗೋದ್ರಿಂದ ಎಲ್ಲೋ ಒಂದು 10-15% ಮತ್ತು ಪ್ರೊಡಕ್ಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ 6 ತಿಂಗಳು ಲಿಮಿಟ್ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಕೆಲವರು ಆಸಕ್ತಿ ಇರೋರು ನಮ್ಮಲ್ಲಿ ಆಗಲಿ ತೊಂದರೆ ಇಲ್ಲ, ನನಗೆ ಇನ್ನೂ ದೊಡ್ಡ ಸೈಜ್ ಆಗಬೇಕು ಬೆಳೆಸ್ಬೋದು ಸರ್, ಏನು ತೊಂದರೆ ಇಲ್ಲ. ಆಯ್ಸ್ ಎಷ್ಟು ಮೀನ್ದು ಸರ್? ಅದಕ್ಕೆ ಆನ್ಸರೇ ಇಲ್ಲ ಸರ್. ಹೌದಾ? ಎಸ್ ಸರ್. ನ್ಯಾಚುರಲ್ ಸಿಸ್ಟಮ್ಸ್ ಎಲ್ಲ ಹೇಗಿದೆ ಅಥವಾ ಇದರಲ್ಲಿ ಅಂದರೆ ನಾನು ಹೇಳಿದೆ ಹುಟ್ಟಿದ್ದಿಂದ ಸಾಯೋದ್ರಿಂದವರೆಗೂ ಮೀನು ಬೆಳೀತಾ ಇರುತ್ತೆ. ನಮ್ಮಲ್ಲಿ 10 ವರ್ಷದ ಮೀನುಗಳು ಸಿಗುತ್ತೆ, 15 ವರ್ಷದ ಮೀನುಗಳು ಸಿಗುತ್ತೆ. ಹಾಗಾಗಿ ಮೀನಿಗೆ ಇಷ್ಟೇ ಪರ್ಟಿಕ್ಯುಲರ್ ಆಯ್ಸ್ ಅಂತೇನಿಲ್ಲ. ನೀವು ಬೆಳೆಸಿದಷ್ಟು ದಿನ ನಿಮ್ಮಲ್ಲಿ ಹೆಲ್ತಿಯಾಗಿದ್ದರೆ ಅದು ಬೆಳೀತಾ ಇರುತ್ತೆ ಸರ್. ನೋಡಿ ಎಂಥ ಅದ್ಭುತವಾದ ಜೀವಿ ಅಲ್ವಾ? ಹೌದು ಸರ್. ಹೌದು. ಈಗ ಸಾಮಾನ್ಯವಾಗಿ ತಿಲಾಪಿಯಾ ಮೀನು ಸಾಕಣೆದಾರರನ್ನು ತಾವು ನೋಡೇ ಇರ್ತೀರಿ ಯೋಗೇಶ್ ಅವರೇ ಅಲ್ವಾ? ಫೀಲ್ಡ್ ಲೆವೆಲಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಹೇಗೆ ಸರ್? ಹೇಳಿದೆ ನಾನು ಮಾಡಿರೋ ವಿಚಾರ. ಡೆಫಿನೆಟ್ಲಿ ಸರ್. ಈಗ ನಾನು ತುಂಬ ಇಷ್ಟೆಲ್ಲ ಪಾಸಿಟಿವ್ ಆಗಿ ಹೇಳಿರ್ಬೋದು, ಬಟ್ ಅದರದ್ದೇ ಆದ ಸ್ವಲ್ಪ ನೆಗೆಟಿವ್ಸ್ ಇದ್ದಾರೆ. ನಾವು ಇಲ್ಲ ಅಂತ ಹೇಳ್ತಲ್ಲ. ನೆಗೆಟಿವ್ಸ್ ಯಾವ್ತಾರೆ ಅಂದರೆ ನಾನು ಹೇಳಿದೆ ಈಗ ಎಲ್ಲ ಕೆರೆಗಳಲ್ಲಿ ಮತ್ತು ಬೇರೆ ನ್ಯಾಚುರಲ್ ಸಿಸ್ಟಮ್ಸಲ್ಲಿ ಇದ್ರದ್ದು ವೆರೈಟೀಸ್ ಬಂದಿದೆ. ಬಟ್ ನಾವು ಮಾಡ್ತಾರೋ ವೆರೈಟಿ ನೈಲ್ ತಿಲಾಪಿ ಅಥವಾ ಗಿಫ್ಟ್ ತಿಲಾಪಿ ಅಂತ ಕರಿತೀವಿ. ಬಟ್ ನ್ಯಾಚುರಲ್ ಸಿಸ್ಟಮಲ್ಲಿರೋಂಥದ್ದು ಮೊಸಾಂಬಿಕಾಸ್ ಅಂತೇಳಿ ನಾಟಿ ತಳಿ ಅಂತ ಹೇಳ್ಕೊಳ್ಬೋದು. ಅದರದ್ದು ಸೈಜ್ ಜಾಸ್ತಿ ಬರೋಲ್ಲ, KG 150 ಗ್ರಾಮ್ಸ್ ಇರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ಮಾರ್ಕೆಟ್ನಲ್ಲಿ ಅದು ಬಂದಾಗ ಇದ್ರ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತಿಲ್ಲ ಅಂತಲ್ಲ. ಬಟ್ ಪ್ರಿಫರೆನ್ಸ್ ಅಂತ ಬಂದಾಗ ಇದ್ರ ಬಗ್ಗೆ ಗೊತ್ತಿರೋರು ಅಥವಾ ಇದ್ರ ಮಾಂಸ ಆಲ್ರೆಡಿ ತಿಂದಿರೋರು ಪ್ರಕಾರ ಬಂದಾಗ ಈ ಮೀನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದ್ರ ಕಲರೇಷನ್ ಆಗಲಿ ಅದ್ರ ಕಲರೇಷನ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಗ್ರೀನಿಶ್ ಟೈಪ್ ಬರೋದ್ರಿಂದ, ಮತ್ತು ಮಾಂಸ ಪ್ರಮಾಣ ದಪ್ಪ ಇರುತ್ತೆ ನಮ್ಮ ಕಂಪೇರ್ ಟು ನಮ್ಮ ಕೆರೆ ಕಡೆಯಲ್ಲಿರೋದ್ರಿಂದ. ಹಾಗಾಗಿ ಈಗ ಯೂಶಲಿ ನಮ್ಮ ಬೇಸಿಗೆ ಟೈಮಲ್ಲಿ ನೀರು ಕಡಿಮೆ ಆಗುತ್ತೆ, ಸ್ಟಾಕ್ ಜಾಸ್ತಿ ಬರೋದ್ರಿಂದ ಆ ಟೈಮಲ್ಲಿ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವು ಕಡೆ ರೇಟ್ ಕಡಿಮೆ ಇದೆ ಅನ್ನೋದು ರೈತರುಗಳಿಂದ ಕೇಳ್ತಾ ಇರುತ್ತೆ. ಬಟ್ ಇನ್ನು ಕೆಲವು ಕಡೆ ಫಾರ್ ಎಕ್ಸಾಂಪಲ್ ನಮ್ಮ ಕೊಡಗು ಅಥವಾ ಬೇರೆ ಕಡೆ ಎಲ್ಲ ಇದಕ್ಕೆ ತುಂಬ ಒಳ್ಳೆ ಡಿಮ್ಯಾಂಡ್ ಇರೋದನ್ನು ನಾವು ಕೇಳಿದ್ದೀವಿ. ಅಂದರೆ ಇದು ರೀಜನ್ ಸ್ಪೆಸಿಫಿಕ್, ಮಾರ್ಕೆಟ್ ಅನ್ನೋದು ರೀಜನ್ ಸ್ಪೆಸಿಫಿಕ್ ಆಗುತ್ತೆ. ಅಥವಾ ಈಗ ಇಂಡಿವಿಜುವಲ್ ಫಾರ್ಮರ್ ತಮ್ಮದೇ ಆದ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದು. ಈಗ ತಮ್ಮ ಫಾರ್ಮಲ್ಲೇ ಲೈವ್ ಫಿಶಾಗಿ ಕೊಡ್ತಾಯಿದ್ದೀನಿ ಅಥವಾ ವೀಕ್ಲಿ ಒಂದು ಹಾರ್ವೆಸ್ಟ್ ಮಾಡ್ತೀನಿ, ಲೋಕಲ್ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಳ್ಬೋದು. ಜಸ್ಟ್ ಫ್ರೆಶ್ ಆಗಿ ಲೈವ್ ಫಿಶ್ ಆಗಿ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಕೊಡುವಂಥ ಫೆಸಿಲಿಟಿ. ಈ ರೀತಿ ಸಣ್ಣ ಪುಟ್ಟ ಕ್ರಮಗಳನ್ನ ಮಾಡ್ಕೊಂಡಿದ್ದೆ ಆದರೆ ಇದಕ್ಕೆ ಅದರದೇ ಆದ ಡಿಮ್ಯಾಂಡ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಹಾಗಾಗಿ ಈ ಒಂದು ಮಾರ್ಕೆಟಿಂಗ್ ಅಂತ ಬಂದಾಗ ಕೆಲವು ಕಡೆ ಈ ಥರ ಪ್ರಾಬ್ಲಮ್ನ ಕೇಳಿದುಂಟು. ಸ್ವಲ್ಪ ಕಡಿಮೆಯಾಗಿ ಕೇಳ್ತಾರೆ, ಒಂದೇ ಸಲ ಕೇಳಿದಾಗ ನಮಗೆ ರೇಟ್ ಸಿಗಲ್ಲ ಅಂತ ಅಂದಿರ್ಬೋದು. ಹಾಗಾಗಿ ಡಿಮ್ಯಾಂಡ್ ತಕ್ಕಾಗೆ ನಿಮ್ಮಿಂದ ಹಾರ್ವೆಸ್ಟ್ನ ಮಾಡ್ಕೊಂಡಿದ್ದೆ ಆದರೆ ಇದು ಉತ್ತಮವಾದ ತಳಿ ಸರ್. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಬನ್ನಿ ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಹೆಚ್ಚಿನ ಮಾಹಿತಿಗೆ ಯೋಗೇಶ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ? ಡೆಫಿನೆಟ್ಲಿ ಸರ್. ಯಾವುದೇ ರೀತಿಯ ಮಾಹಿತಿಗಾಗಲಿ ಟೆಕ್ನಿಕಲ್ ಅಡ್ವೈಸ್ಗಾಗಲಿ ಏನೇ ಇದ್ರೂ ರೈತರು ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಕೇಂದ್ರಕ್ಕೂ ಸಹಿತ ಬರ್ಬೋದು ಸರ್. ನನ್ನ ನಂಬರ್ ಬಂದು 9611011800. ಇನ್ನೊಮ್ಮೆ ಹೇಳ್ತೀರಾ? 9611011800. ಇನ್ನೂ ಒಂದು ಸರಿ ಹೇಳಿ ಸರ್. 9611011800. ಒಳ್ಳೆಯದು ಯೋಗೇಶ್ ಅವರೇ. ಇದುವರೆಗೂ ತಿಲಾಪಿಯಾ ಮೀನುಮರಿ ಪಾಲನೆ, ಉತ್ಪಾದನೆ, ಸಾಕಾಣಿಕೆ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತುಂಬ ಸೊಗಸಾಗಿ ನೀಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ತಿಲಾಪಿಯಾ ಮೀನುಮರಿ ಉತ್ಪಾದನೆ ಹಾಗೂ ಪಾಲನೆಯನ್ನು ಕುರಿತು ಹುಣಸೂರು ತಾಲೂಕು ಕರಿಮುದ್ದನಹಳ್ಳಿಯ
ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಎಲ್ ಯೋಗೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೃಷ್ಣರಾಜಸಾಗರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಶಿವಕುಮಾರ್ ಅವರೊಂದಿಗೆ ಪಂಜರದಲ್ಲಿ